ವಿಠಲಯ್ಯ 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 ವಿಠಲಯ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತುತಿಯಸ್ತು ಭಗವತ್ಕಾರ್ಯ ಸಾಧಕಃ ಆಚಾರ್ಯ ಶ್ರೀಮದಾಚಾರ್ಯ ಸಂತಮೇ ಜನ್ಮಜನ್ಮನಿ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿ ದ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನಂ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಮುದ್ದುಮೋಹನ ಕರಕಮಲ ಸಂಜಾತಂ ವರಕರಿಗಿರಿ ಕ್ಷೇತ್ರವಾಸಂ ನೃಸಿಂಹ ಪಾದಾರ ವಿಂದೈಕದಾಸಂ ತಂದೆ ಮುದ್ದುಮೋಹನ ದಾಸವರ್ಯಂ ಭಜೆ. ಶ್ರೀ ಪದ್ಮನಾಭದಾಸರಾಯ ಗುರುಭ್ಯೋ ನಮಃ. ಹಯಗ್ರೀವ ಪದಾಂಬೋಜ ಮಾನಸಂ ಸ್ವಾದೀಶ ಪ್ರಿಯಂ ಗುರುಗೋವಿಂದ ವಿಠಲ ದಾಸವರ್ಯಂ ಗುರುಂ ವಂದೇ ನಿರಂತರಂ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅತಿಗುಪ್ತಾದಿಗುಪ್ತವರ ಸಾಧನ ಕರ್ಮನಿಷ್ಠಂ ಗುರುಗೋವಿಂದ ವಿಠಲ ವರಶಿಷ್ಯಂ ನಾನಾ ಗ್ರಂಥಾದಿ ಪ್ರಮಾಣಪೂರಿತಕರ್ತಂ ನಮಾಮಿ ಗುರು ಶ್ರೀ ತಿರುಮಲೇಶ ಹರಿವಿಠಲಂ. ಗುರು ಶ್ರೀ ಹಯಾಸಿ ವಿಠಲದಾಸರಾಯ ಗುರುಭ್ಯೋ ನಮಃ. ಹರಿ ಓಂ. ಇವರಿಗೆ ಹರಿಕಥಾಮೃತ ಸಾರದ ಎರಡನೆಯ ಸಂಧಿಯಾದಂತಹ ಕರುಣಾಸಂಧಿ, ಅದರಲ್ಲಿ ಭಾವಪ್ರಕಾಶಿಕೆಯ ಚಿಂತನೆ 3 ಪದ್ಯಗಳವರೆಗೆ ಮುಗಿದಿದೆ. ಇವತ್ತಿನ ಚಿಂತನೆ 4ನೆಯ ಪದ್ಯ. ಶ್ರೀ ತಿರುಮಲೇಶ ಹರಿವಿಠಲಾತ್ಮಕ ಶ್ರೀ ಹಯಾಸಿ ವಿಠಲ ಅಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ಏನು ನುಡಿಸ್ತಾನೆ ಅದನ್ನು ನುಡಿಯುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮನವಚನ ಕತಿ ದೂರ ನೆನೆವರ ನನುಸರಿಸಿ ತಿರುಗುವನು ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು. ಘನ ಮಹಿಮ ಗಾಂಗೆಯನುತ ಗಾಯನವ ಕೇಳುತ್ತ ಗಗನ ಚರವಾಹನದಿ ಓಕಸರೊಡನೆ ತಿರುಗುವನು ಮನೆ ಮನೆಗಳಲ್ಲಿ ತಿರುಗುವನು ಮನೆ ಮನೆಗಳಲ್ಲಿ. ಮೊದಲಿಗೆ ಪ್ರತಿಪದ ಅರ್ಥಚಿಂತನೆ. ಮನವಚನ ಕತಿ ದೂರ. ಮನಸ್ಸಿಗೂ ಭಗವಂತ ನಿಲ್ಕಲ್ಲ, ವಾಕ್ಯಕ್ಕೂ ನಿಲ್ಕಲ್ಲ. ಅವನು ಯಾವ ರೀತಿಯಲ್ಲಿ ಎಷ್ಟೇ ಪದಗಳು ಹಾಕಿದ್ರೂ ಅವನ್ನ ವರ್ಣಿಸ್ಲಿಕ್ಕೆ ಬರಲ್ಲ. ಅವನು ಕೇವಲ ಎಕ್ಸ್ಪೀರಿಯನ್ಸಿಂದ ಮಾತ್ರ ತಿಳಿತಾನೆ. ಯಾವುದೇ ರೀತಿ ಇವನು ವೇದಗಳ ಸಮೂಹಗಳು ತಗೊಂಡ್ರು ಕೂಡ ಪೂರ್ತಿ ವೇದಗಳು ಕೂಡ ಅವನ್ನ ವರ್ಣಿಸ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಅವನು ವೇದಾತೀತ ಕೂಡ. ಮತ್ತೆ ಮನಸ್ಸಿಗೆ ನಿಲ್ಕಲ್ಲ. ಅವನಿಗೆ ಬೇಕು ಅಂದಾಗ ನಿಲ್ತಾನೆ. ಅವನೇ ದರ್ಶನ ಕೊಡಬೇಕು ಅಂತ ಅವನ ಚಿತ್ತಕ್ಕೆ ಬಂದಾಗ ಮಾತ್ರ ದರ್ಶನ ಕೊಡ್ತಾನೆ. ಇಲ್ಲ ಅಂದರೆ ಮನಸ್ಸಿಗೆ ಅವನು ಬರಲ್ಲ. ಹಾಗಾಗಿ ಮನವಚನ ಕತಿ ದೂರ, ಎಲ್ಲದರಿಂದ ದೂರ ಇರುವನು, ಸರ್ವಾತೀತ. ಲಕ್ಷ್ಮಿಗೂ ಪೂರ್ಣವಾಗಿ ಭಗವಂತನ ತಿಳಿಯೋಕ್ಕಾಗಲ್ಲ, ಅವನು ಅಷ್ಟು ಅಗೋಚರ. ಅವನು ಮನವಚನ ಕತಿ ದೂರ. ನೆನೆವರನನುಸರಿಸಿ ತಿರುಗುವನು ಜಾಹ್ನವಿ ಜನಕ. ನೆನೆವರನು ಅನುಸರಿಸಿ, ನೆನೆವರನನುಸರಿಸಿ ಅಂತ ಪದ. ನೆನೆವರನ್ನು ಅನುಸರಿಸಿ ಅಂದರೆ ಯಾರು ನಿತ್ಯದಲ್ಲಿ ಅವನನ್ನು ನೆನೆಸ್ತಾ ಇರ್ತಾರೆ, ಸ್ಮರಣೆ ಮಾಡ್ತಿರ್ತಾರೆ, ದೇವರಾಮಗಳನ್ನ ಹಾಡಿ ಭಕ್ತಿಯಿಂದ ಎಲ್ಲವೂ ಭಗವಂತನದ್ದು, ಎಲ್ಲ ಅವನು ನಡೆಸ್ತಿರೋದು ಅಂತ ತಿಳಿದು ಇರುವಂತಹ ಭಾಗವತರು, ಅಂತಹವರನ್ನು ಅನುಸರಿಸಿ ತಿರುಗುವನು ಅಂತ ಅಂದರೆ ಅವ್ರ ಹಿಂದೆ ಮಗುವಾಗಿ ಅವ್ರ ಹಿಂದೆ ತಿರುಗ್ತಿರ್ತಾನೆ ಭಗವಂತ. ಅವರ ರಕ್ಷಣೆ ಪೂರ್ತಿ ಅವನ ಜವಾಬ್ದಾರಿ. ನೆನೆವರನ್ನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ. ಇಷ್ಟು ಮಗುವಾಗಿ ತನ್ನ ಭಕ್ತರ ಹಿಂದೆ ನಿತ್ಯ ಸ್ಮರಣೆ ಮಾಡೋರ ಹಿಂದೆ, ಪರಮ ಭಾಗವತರ ಹಿಂದೆ ಅವನು ತಿರುಗ್ತಿರ್ತಾನೆ. ಆದರೆ ಅವನು ಎಷ್ಟು ದೊಡ್ಡವನು ಅಂದರೆ ಅವನು ಜಾಹ್ನವಿ ಜನಕ. ಗಂಗೆ, ದೇವಗಂಗೆ, ಆಕಾಶಗಂಗೆ. ಆಕಾಶಗಂಗೆಗೆ ಅವನು ಜನಕ. ಅವನ ಎಡಗಾಲು ಅದರ ಹೆಬ್ಬೆಟ್ಟಿನ ನಖ ಅಂದರೆ ಉಗುರು, ಆ ಉಗುರಿನಿಂದ ಗಂಗೆ ಹುಟ್ಟುತ್ತಾಳೆ ಅಂತ ಗಂಗಾದೇವಿ ಜನಕನಾದರೂ, ಅಷ್ಟು ದೊಡ್ಡವನಾದರೂ ಮಕ್ಕಳಂತೆ ಅವನ ಭಕ್ತರ ಹಿಂದೆ ತಿರುಗುತ್ತಾನೆ ಅಂತ. ಮತ್ತೆ ಜನರೊಳಗಿದ್ದು ಜನಿಸುವ. ಜನರೊಳಗೆ ಇದ್ದು ಜನಿಸುವ ಅಂದರೆ ಇಲ್ಲಿ ಎಲ್ಲ ದೇಹ ಇರುವಂತಹ ಎಲ್ಲ ಪ್ರಾಣಿಗಳು, ಎಲ್ಲ ಜೀವರಾಶಿಗಳು ಎಲ್ಲರನ್ನು ತಗೊಂಡಾಗ, ಮನುಷ್ಯರಿಂದ ಹಿಡಿದು ಎಲ್ಲರನ್ನು ತಗೊಂಡಾಗ ಎಲ್ಲರ ಅಂತರ್ಯಾಮಿ ಆ ಸೂಪರ್ ಸೋಲ್ ಅಂತ ಏನು ಹೇಳ್ತೀವಲ್ಲ, ಬಿಂಬ. ಬಿಂಬ ಅಂದರೆ ದಿ ಆಬ್ಜೆಕ್ಟ್ ಇನ್ಸೈಡ್ ದ ಸೋಲ್. ಅವನು ಬಿಂಬ. ನಾವು ಒಂದು ಕರಡಿ ಮುಂದೆ ನಿಂತಾಗ ನಾವು ಆಬ್ಜೆಕ್ಟ್ ಆಗ್ತೀವಿ, ನಮ್ಮ ಒಂದು ಇಮೇಜು ಕರಡಿಯಲ್ಲಿ ಕಾಣುತ್ತೆ. ಹಾಗಾಗಿ ಭಗವಂತನೇ ಆಬ್ಜೆಕ್ಟು, ಆ ಜೀವನೇ ಅವನ ಸ್ವರೂಪ, ಅವನೇ ಬಿಂಬ. ಹಾಗಾಗಿ ಜನರೊಳಗಿದ್ದು ಜನಿಸುವ ಅಂದಾಗ
ಈ ದೇಹ ಧಾರಣೆ ಮಾಡಿದಾಗ ತಾಯಿ ಗರ್ಭವಾಸದಲ್ಲಿದ್ದು ಹುಟ್ಟು ಇದೆಲ್ಲವೂ ಇರುತ್ತೆ. ಗರ್ಭದಲ್ಲಿ ಕೂಡ, ತಾಯಿ ಗರ್ಭದಲ್ಲೂ ಕೂಡ ಆ ಜೀವನ ಒಳಗೆ ಪರಮಾತ್ಮ ಸದಾ ಇದ್ದೇ ಇರ್ತಾನೆ. ಅವನು ಲಿಂಗ ಶರೀರದ ಒಳಗಿರ್ತಾನೆ. ಹಾಗಾಗಿ ಆ ಜೀವನಿಂದ ಆ ಇಮೇಜು ಆಬ್ಜೆಕ್ಟನ್ನು ದೂರ ಮಾಡೋಕ್ಕಾಗಲ್ಲ. ಹಾಗಾಗಿ ಜನರೊಳಗಿದ್ದು ಜನಿಸುವ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಇದ್ದುಕೊಂಡು ಅವನು ಗರ್ಭದಿಂದ ಅವರ ಜೊತೆಗೆ ಹುಟ್ಟುತ್ತಾನೆ ಅಂತ. ಜನರೊಳಗಿದ್ದು ಜನಿಸುವ, ಆದರೆ ಜಗದುದರ ತಾನು ಇಡೀ ಬ್ರಹ್ಮಾಂಡವನ್ನು ತನ್ನ ಉದರದಲ್ಲಿ ಇಟ್ಕೊಂಡಿರ್ತಾನೆ. ಇಡೀ ಜಗತ್ತನ್ನು, ಜಗದುದರ ಅಂದರೆ ಉದರ ಅಂದರೆ ಹೊಟ್ಟೆ, ಜಗದುದರ ಅಂದರೆ ಇಡೀ ಜಗತ್ತನ್ನು, ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾನೆ. ಆದರೂ ಜೀವರಾಶಿಗಳ ಜೊತೆಗೆ ಅವನು ಗರ್ಭದಲ್ಲಿ ಇದ್ದುಕೊಂಡು ಅವ್ರ ಜೊತೆಗೆ ಹುಟ್ಟುತ್ತಾನೆ ಅಂತ. ಇದು ಎರಡು ಕಾಂಟ್ರಡಿಕ್ಟರಿ. ಜಗದುದರ ತಾನು ಅಂತ ಭಗವಂತ. ಘನಮಹಿಮ, ಅನಂತ ಮಹಿಮೆಗಳುಳ್ಳವನು. ಗಾಂಗೇಯನುತ, ಗಾಂಗೇಯ ಅಂದರೆ ಗಂಗಾಪುತ್ರ ಭೀಷ್ಮಾಚಾರ್ಯರು. ಆ ಗಾಂಗೇಯನಿಂದ ನುತಿಸಲ್ಪಟ್ಟವನು ಗಾಂಗೇಯನುತ. ಮತ್ತೆ ಗಾಯನವ ಕೇಳುತ್ತ, ಘನಮಹಿಮ ಗಾಂಗೇಯನುತ, ಗಾಯನವ ಕೇಳುತ್ತ ಗಗನಚರ ವಾಹನ ದಿವೌಕಸರೊಡನೆ ತಿರುಗುವನು ಮನೆ ಮನೆಗಳಲ್ಲಿ ಅಂತ. ಗಾಯನವ ಕೇಳುತ್ತ ಅಂದರೆ ತನ್ನ ಭಕ್ತರು ಸ್ತುತಿ ಮಾಡ್ತಾರೆ. ಪುರಂದರ ದಾಸರು, ದಾಸರಾದಿಗಳು, ಮತ್ತು ಯತಿವರೇಣ್ಯರುಗಳು, ಶ್ರೀಪಾದರಾಜರು, ವಾದಿರಾಜರು ಇವರೆಲ್ಲ ಸ್ತುತಿ ಮಾಡಬೇಕಾದ್ರೆ, ಅವರೆಲ್ಲ ಸ್ತುತಿ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಬಂದು ಕೂತು ಅವ್ನು ನಿತ್ಯ ಕೇಳೋನಂತೆ ದೇವರು. ರಾಘವೇಂದ್ರ ಸ್ವಾಮಿಗಳು ವೀಣುಣಿಸೋ ಕಾಲಕ್ಕೆ ದೇವರು ಸಾಕ್ಷಾತ್ತಾಗಿ ಬಂದು ಕೂತು ಕೇಳೋನು. ಸೊ ಗಾಯನವ ಕೇಳುತ್ತಾ ಗಗನಚರ ವಾಹನ ದಿವೌಕಸರೊಡನೆ. ಗಗನಚರ ವಾಹನ ಅಂದರೆ, ಗಗನಚರ ಅಂದರೆ ಗಗನದಲ್ಲಿ ಸಂಚರಿಸುವಂತಹದ್ದು ಅಂತ. ಅದ್ಯಾವುದು? ಗರುಡ. ಅದೇ ಅವನಿಗೆ ವಾಹನ. ಹಾಗಾಗಿ ಗಗನಚರ ವಾಹನ ಅಂದರೆ ಗರುಡ ವಾಹನ. ದಿವೌಕಸರೊಡನೆ ಅಂದರೆ ದೇವತೆಗಳು. ಅವನೊಬ್ಬನೇ ಬರ್ತಾನ? ಇಲ್ಲ, ಎಲ್ಲ ತತ್ವಾಭಿಮಾನಿ ದೇವತೆಗಳ ಜೊತೆಗೆ, ಋಷಿಮನಿಗಳ ಜೊತೆಗೆ. ಹಿಂದೆ ಹೇಳಿದಂತೆ ಆ ಬಹುಲಾಶ್ವ ಶ್ರುತದೇವನ ಕಥೆಯಲ್ಲಿ ಎಲ್ಲ ಋಷಿಗಳ ಜೊತೆಗೆ ಹೋಗಿದ್ದ ಅವನು ಅವ್ರ ಮನೆಗೆ. ಆ ರೀತಿಯಲ್ಲಿ ದಿವೌಕಸರೊಡನೆ ಎಲ್ಲ ದೇವತೆಗಳ ಜೊತೆಗೆ ತಿರುಗುವನು ಮನೆ ಮನೆಗಳಲ್ಲಿ ಅಂತ. ಅವರಷ್ಟು ಜನನ ಜೊತೆಗೆ ಮಾಡಿಕೊಂಡು ಅವನು ಭಗವಂತ ಎಲ್ಲ ತತ್ವಾಭಿಮಾನಿಗಳ ದೇವತೆಗಳ ಜೊತೆಗೆ, ವಾಯುದೇವರು, ಬ್ರಹ್ಮದೇವರು, ಲಕ್ಷ್ಮಿ ಎಲ್ಲರ ಜೊತೆಗೆ ಅವನು ತಿರುಗುವನು. ಎಲ್ಲಿ ಅಂದರೆ ಮನೆ ಮನೆಗಳಲ್ಲಿ. ಅಂಥ ಬ್ರಹ್ಮಾಂಡವನ್ನು ಹೊಟ್ಟೆಯಲ್ಲಿಟ್ಕೊಂಡಿರುವಂಥ ನಾರಾಯಣ, ಅಂಥ ಗಂಗಾಜನಕ, ಆದರೂ ತನ್ನ ಸಣ್ಣ ಸಣ್ಣ ಭಕ್ತರು ಮಾಡುವ ಸಂಸ್ತುತಿಗೆ ಹಿಗ್ಗುತ್ತಾ ಅವರ ಮನೆ ಮನೆಗಳಲ್ಲಿ ತಿರುಗ್ತಾನೆ ಅಂತ. ಹಾಗಾಗಿ ಯಾರ ಮನೆಯಲ್ಲಿ ಭಗವಂತನ ಸ್ಮರಣೆ ಆಗುತ್ತೆ ಅದು ಭಗವಂತನ ಮನೆ. ಅವನ ಮನೆಯಲ್ಲಿ ಅವರ ವಾಸ. ನಮ್ಮ ಮನೆಯಲ್ಲಿ ದೇವ್ರ ಮನೆ ಅಲ್ಲ, ನಮ್ಮ ಮನೆಯೇ ದೇವ್ರ ಮನೆ. ಅದರಲ್ಲಿ ಅವನೇ ಒಡೆಯ, ಅವನೇ ದೊರೆ, ಅವನ ಕೆಳಗೆ ನಮ್ಮ ವಾಸ. ಹಾಗಾಗಿ ಹರಿಭಕ್ತರ ಮನೆಯೇ ಅದು ಹರಿಯ ಮನೆ. ಹಾಗಾಗಿ ಅವನು ಎಲ್ಲ ಮನೆಗಳಲ್ಲಿ ತಿರುಗುವನು ಅಂತ ಹೇಳ್ತಾರೆ. ಎಲ್ಲ ಅವನ ಭಕ್ತರ ಮನೆಯಲ್ಲಿ ಅವನು ಇರ್ತಾನೆ ಅಂತ. ಮತ್ತೆ ಇನ್ನು ಇದರ ಕೆಲವು ವಿಶೇಷ ತಾತ್ಪರ್ಯಗಳನ್ನು ನೋಡೋಣ. ಭಾವಪ್ರಕಾಶಿಕೆಯಲ್ಲಿ ಹೇಳಿದಂತೆ ಹಿಂದಿನ ಶ್ಲೋಕದಲ್ಲಿ ಇವನ ಕಾರುಣ್ಯಕ್ಕೇನೆಂಬೆ ಅಂತ ಹೇಳಿದ್ದಾರೆ. ಅಂದರೆ ಅಲ್ಲಿ ಅಷ್ಟು ಕರುಣಾಮೂರ್ತಿ ಅಂತ ಹೇಳಿದ್ದಾರೆ. ಇಲ್ಲಿ ಅದನ್ನು ವಿಶದಪಡಿಸಿ ಸ್ವಲ್ಪ ಡೀಟೇಲ್ ಆಗಿ ಕ್ಲಿಯರ್ ಆಗಿ ನಮಗೆ ತಿಳಿಸ್ತಾ ಇದ್ದಾರೆ ಈ ಪದ್ಯದಲ್ಲಿ. ಇಲ್ಲಿ ಕೆಲವು ವಿಶೇಷಣಗಳನ್ನು ಬಳಸಿದ್ದಾರೆ. ಏನು? ಜಾಹ್ನವಿ ಜನಕ. ದೇವರು ವಾಮನ ಅವತಾರ ಮಾಡಿದಾಗ ಬಲಿಚಕ್ರವರ್ತಿಯಿಂದ ನನಗೆ 3 ಹೆಜ್ಜೆ ದಾನ ಮಾಡುವಂತ ಕೇಳಿದ. ಬಲಿಚಕ್ರವರ್ತಿ ದಾನ ಮಾಡಿದ. ಆಗ ದೇವರು ತ್ರಿವಿಕ್ರಮನಾಗಿ ಬೆಳೆದು ಒಂದು ಹೆಜ್ಜೆಯಲ್ಲಿ ಪೂರ್ತಿ ಭೂಮಿನ ಅಳೆದು ಬಿಟ್ಟ ದೇವರು. ಇನ್ನೊಂದು ಹೆಜ್ಜೆನ ಅವನು ಊರ್ಧ್ವಲೋಕಗಳಿಗೆ ಇಟ್ಟಾಗ ಭುವರ್ಲೋಕದಿಂದ ಅದು ಸತ್ಯಲೋಕದವರೆಗೂ ಅವನು ಹೆಜ್ಜೆ ಹೋಯಿತು. ಅಲ್ಲಿ ಸತ್ಯಲೋಕದಲ್ಲಿ ಬ್ರಹ್ಮಾಂಡದ ಕರ್ಪರ ಅಂತ ಹೇಳ್ತೀವಿ. ಕರ್ಪರ ಅಂದರೆ ದ ಶೆಲ್ ಆಫ್ ದ ಬ್ರಹ್ಮಾಂಡ, ಬ್ರಹ್ಮಾಂಡದ ಶೆಲ್. ಆ ಬ್ರಹ್ಮಾಂಡದ ಒಂದು ಪರಿಮಿತಿ, ದ ಲಿಮಿಟ್ ಆಫ್ ದ ಬ್ರಹ್ಮಾಂಡ, ಅದೊಂದು ಶೆಲ್. ಆ ಬ್ರಹ್ಮಾಂಡದ ಕರ್ಪರಕ್ಕೆ ಅವನ ಎಡಗಾಲಿನ ಕಾಲು ಬೆರಳು ತಾಕಿ ಅದು ಸೀಳಿ ಅಲ್ಲಿಂದ ಗಂಗೆ ಹೊರಗಿರುವಂಥ, ಅಂದರೆ ಬ್ರಹ್ಮಾಂಡದಿಂದ ಹೊರಗಿರುವಂತಹ ಗಂಗೆ ಅವಳು ಇಳಿದು ಬರ್ತಾಳೆ. ಹಾಗಾಗಿ ಅವನು ಗಂಗಾಜನಕ ಅಂತ ಕರೆಸ್ಕೊತಾನೆ. ಅದನ್ನೇ ಬ್ರಹ್ಮದೇವರು ಬಹಳ ಭಕ್ತಿಯಿಂದ ಆ ಗಂಗೆಯನ್ನು ತಮ್ಮ ಕಮಂಡಲದಲ್ಲಿ ಹಿಡಿದುಕೊಂಡು ಅವನಿಗೆ ಪಾದಗಳನ್ನು ತೊಳಿತಾರೆ ಬ್ರಹ್ಮದೇವರು. ಆ ಪಾದ ತೊಳೆದ ನೀರು ಅದೇ ದೇವಗಂಗೆಯಾಗಿ ಬಂದಾಗ ಅದನ್ನೇ ರುದ್ರದೇವರು, ಅದೇ ಆಕಾಶಗಂಗೆ, ಅದೇ ಬಾಂಬೊಳೆ, ಅದನ್ನು ರುದ್ರದೇವರು ಬಹಳ ಭಕ್ತಿಯಿಂದ ಇದು ಹರಿಯ ಪಾದೋದಕ ಅಂತ ಹೇಳಿ ಅದನ್ನು ತಮ್ಮ ಶಿರಸ್ಸಿನ ಮೇಲೆ ಧಾರಣೆ ಮಾಡ್ತಾರೆ. ಹಾಗಾಗಿ ರುದ್ರದೇವರಿಗೆ ಶಿವ ಅಂತ ಹೆಸರು ಬರುತ್ತೆ. ಮತ್ತೆ ಇಲ್ಲಿ ನಾವೊಂದು ಗಮನಿಸಬೇಕು, ಇವನು ಘನಮಹಿಮ ಯಾಕೆ ಅಂದರೆ, ಜನರಲ್ ಆಗಿ ಪಾದ, ಕಾಲು ಮತ್ತು ಉಗುರು ಮತ್ತು ಈ ಕೂದಲು, ಇದು ನಮಗೊಂಥರ ನಿಕೃಷ್ಟವಾಗಿ ನಾವು ಕಾಣ್ತೀವಿ. ಸಾಮಾನ್ಯವಾಗಿ ಒಂದು ಕೂದಲು, ಊಟ ಮಾಡಬೇಕಾದ್ರೆ ಒಂದು ಕೂದಲು ಸಿಕ್ಬಿಟ್ರೆ, ಇಲ್ಲ ಒಂದು ಉಗುರು ಸಿಕ್ಬಿಟ್ರೆ, ಇಲ್ಲ ಯಾರನ್ನ ಊಟ ಮಾಡ್ತಿರೋ ಎಲೆ ತುಳ್ಕೊಂಡು ಹೋಗ್ಬಿಟ್ರೆ ಮನಸ್ಸಿಗೆ ತುಂಬ ಹಿಂಸೆ ಆಗುತ್ತೆ.
ಅಲ್ಲಿ ಕಲ್ಮಶ ಆಗ್ಬಿಡ್ತು ಅಂತ ಅನಿಸುತ್ತೆ. ಆದರೆ ದೇವರ ಪಾದದ ಮಹಿಮೆ, ಅವನ ಉಗುರಿನ ಮಹಿಮೆ, ದೇವರ ಅಂಗಗಳು ಕೂಡ ಅದು ಗಣಮಹಿಮ. ಮಹಿಮಾನ್ವಿತನಾದಂಥ ಭಗವಂತ ಅವನ ಪಾದಗಳನ್ನು, ಅವನ ಉಗುರುಗಳನ್ನ ಸ್ಮರಣೆ ಮಾಡಿದ್ರೆ ಅವನ ಉಗುರುಗಳು ಕೆಂಪಗಿರುತ್ತೆ. ಅದರಿಂದ ಬರೋ ಒಂದು ಕೆಂಪು ಬೆಳಕು ಆ ಜೀವನ ಮೇಲೆ ಬೀಳ್ತಿದೆ ಅಂತ ಚಿಂತನೆ ಮಾಡಿದಾಗ ಆ ಎಲ್ಲ ಅವನ ಪಾಪಗಳೆಲ್ಲ ಕ್ಷಣದಲ್ಲಿ ನಾಶ ಆಗಿಬಿಡುತ್ತೆ. ಪಾಪಗಳಿಗೆ ವಜ್ರಾಯುಧದಂತೆ ದೇವರು ಅಂತ ಹೇಳ್ತಾರೆ, ಅವನ ಪಾದಸ್ಮರಣೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಯಾವುದು ಸಾಮಾನ್ಯ ದೇಹವಿರುವಂತಹ ಜನರಲ್ಲಿ ಯಾವುದು ನಿಕೃಷ್ಟವಾಗಿ ಕಾಣುತ್ತೆ, ಅದೇ ಅಂಗಗಳು ಭಗವಂತನಲ್ಲಿ ಅದೇ ವೈಶಿಷ್ಟ್ಯ, ಅದೇ ಮಹಿಮೆ, ಅದೇ ಅವನ ಪಾದ ಮಹಿಮೆ, ಅವನ ನಖದ ಮಹಿಮೆ. ನಾವು ವಾಯುಸ್ತುತಿಯಲ್ಲಿ ನರಸಿಂಹ ನಖಸ್ತುತಿಯನ್ನು ಕಾಣಬಹುದು. ಮತ್ತೆ ಅವನ ಪ್ರತಿಯೊಂದು ಅಂಗಗಳು ಪೂರ್ಣ ಅವನೇ ಆಗಿರ್ತಾನೆ. ಮತ್ತೆ ಮುಂದೆ ಮನವಚನ ಕತಿದೂರ ನೆನೆವರನ್ನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ ಅಂತ. ಇಲ್ಲಿ ಜಾಹ್ನವಿ ಜನಕ ಅಂತ ನೋಡಿದ್ವಿ. ಮತ್ತೆ ಮನವಚನ ಕತಿದೂರ ಅಂದಾಗ ಇಲ್ಲಿ ಹಿಂದೆ ಹೇಳಿದಂತೆ ಬ್ರಹ್ಮದೇವರು ವಾಯುದೇವರಿಗೂ ಕೂಡ ವೇದಾದಿಗಳಲ್ಲಿ ಪುರಾಣಗಳಲ್ಲಿ ಹೇಳಿರುವಂತೆ ಅಷ್ಟು ರೂಪಗಳನ್ನು ದೇವರು ತೋರುಕೊಡ್ತಾನೆ. ಅದು ಅವನ ಇಚ್ಛೆಯಿಂದ, ಅವನ ಕಾರುಣ್ಯದಿಂದ. ಮತ್ತು ಬ್ರಹ್ಮವಾಯುಗಳು ಅಷ್ಟು ದೊಡ್ಡ ಹರಿಭಕ್ತರು, ಜ್ಞಾನಿಗಳು. ಮತ್ತು ಲಕ್ಷ್ಮೀದೇವಿ, ಅವಳಿಗೂ ಅವನು ಏನಕ್ಕೆ ತೋರಿಸ್ಬೇಕು ಅಷ್ಟನ್ನು ಮಾತ್ರ ತೋರಿಸ್ತಾನೆ. ಅವಳಿಗೂ ಪೂರ್ಣವಾಗಿ ಭಗವಂತನ ತಿಳಿಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನಕ್ಕೆ ವಚನಕ್ಕೆ, ವಚನ ಅಂದರೆ ಇಲ್ಲಿ ವೇದಗಳು ಆಗುತ್ತೆ, ಯಾವುದೇ ಥರ ಸ್ತುತಿ ಆಗುತ್ತೆ, ಮತ್ತು ಮನಸ್ಸಾಗುತ್ತೆ, ಮತ್ತು ಯಾವುದೇ ರೀತಿಯಲ್ಲಿ ಭಗವಂತನ ವರ್ಣಿಸ್ಲಿಕ್ಕೆ ಬರಲ್ಲ. ಹಾಗಾಗಿ ಯೋಗ್ಯತಾನುಸಾರ ಹಿರಿಯ ದೇವತೆಗಳಿಂದ ಹಿಡಿದು ತಾರತಮ್ಯ ಅನುಸಾರವಾಗಿ ಎಲ್ಲರಿಗೆ ಅವರವರ ಯೋಗ್ಯತಾನುಸಾರ ತಾನು ತನ್ನನ್ನು ತೋರಿಸಿಕೊಳ್ತಾನೆ ಅಂತ ಅರ್ಥ. ಅವನು ತೋರಿಸಲ್ಲ ಅಂತಂದರೆ ಅತಿ ದೂರ ಅವನು, ಹಾಗೆ ಅಂತ. ಮತ್ತೆ ಇನ್ನೊಂದು ಕಡೆ ಸುಲಭನೋ ಹರಿ ಅಂತ ಹೇಳ್ತಾರೆ. ಒಂದು ಕಡೆ ಮನವಚನಕ್ಕೆ ಅತಿ ದೂರ, ಇನ್ನೊಂದು ಕಡೆ ಸುಲಭನೋ ಹರಿ. ಹೇಗೆ ಎರಡು ಕಾಂಟ್ರಡಿಕ್ಟರಿ, ಒಂದಕ್ಕೊಂದು ವಿರುದ್ಧ ಅರ್ಥ. ಆದರೂ ಅದು ಸುಲಭನೋ ಹರಿ ಯಾಕಾಗತ್ತೆ ಅಂದರೆ ಅವನ ಚಿತ್ತಕ್ಕೆ ಬಂದು ಈ ನನ್ನ ಭಕ್ತನನ್ನು ನಾನು ಉದ್ಧಾರ ಮಾಡಬೇಕಂತ ಅವನು ಅಂದ್ಕೊಂಡಾಗ ಮಾತ್ರ ಅವನು ತಾನೇ ಸುಲಭನಾಗ್ಬಿಡ್ತಾನೆ. ಮತ್ತೆ ಅದಕ್ಕೆ ಒಂದು ಉದಾಹರಣೆ ಭಾಗವತದಲ್ಲಿ ಬರುವ ಒಂದು ಕತೆ, ಅಂಬರೀಷ ಚಕ್ರವರ್ತಿಯ ಕತೆ. ಅವನು ಮಹಾಹರಿಭಕ್ತ ಅಂಬರೀಷ ಚಕ್ರವರ್ತಿ. ಅವನು ಮನುಷ್ಯೋತ್ತಮ, ತಾರತಮ್ಯದಲ್ಲಿ ತುಂಬ ಕಡಿಯಲ್ಲಿ ಬರುವಂಥವನು ಮನುಷ್ಯೋತ್ತಮ. ಅವನು ಒಬ್ಬ ರಾಜ ಅಂಬರೀಷ ಅಂತ. ಅವನಿಗೆ ಸಾಕ್ಷಾತ್ ನಾರಾಯಣ ಒಲಿದು ತನ್ನ ಸುದರ್ಶನ ಚಕ್ರವನ್ನು ಕೊಟ್ಟಿರ್ತಾನೆ. ಈ ಅಂಬರೀಷ ಚಕ್ರವರ್ತಿ ಅವನು ಏಕಾದಶಿ ವ್ರತನ ವಿಶೇಷವಾಗಿ ಮಾಡಿರ್ತಾನೆ. ಮತ್ತು ಪ್ರತಿ ದ್ವಾದಶಿಯಲ್ಲಿ 1,00,000 ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ನಂತರ ಅವನು ತೀರ್ಥ ತಗೊಂಡು, ದೇವರ ತೀರ್ಥ ತಗೊಂಡು, ನಂತರ ದ್ವಾದಶಿ ಪಾರಣೆ ಮುಗಿಯೋ ಕಾಲದ ಒಳಗಡೆ ಅವನು ತನ್ನ ದ್ವಾದಶಿಯ ಊಟವನ್ನು ಮುಗಿಸಿ ಅದೊಂದು ವ್ರತದ ರೀತಿಯನ್ನು ಮಾಡ್ತಿರ್ತಾನೆ. ಒಮ್ಮೆ ಏನಾಗುತ್ತೆ ಅಂದರೆ ದೂರ್ವಾಸ ಮುನಿಗಳು ಒಂದು 10,000 ಜನ ಶಿಷ್ಯರ ಜೊತೆಗೆ ಇವನು ದ್ವಾದಶಿ ಪಾರಣೆ ಮಾಡೋ ಕಾಲಕ್ಕೆ ಸರಿಯಾಗಿ ಬರ್ತಾರೆ. ಬಂದಾಗ ಅವನು ದೂರ್ವಾಸ ಮುನಿಗಳನ್ನ ಮತ್ತು ಅವರ ಶಿಷ್ಯರನ್ನು 10,000 ಶಿಷ್ಯರನ್ನು ದಯವಿಟ್ಟು ದ್ವಾದಶಿ ಪಾರಣೆ ಇಲ್ಲೇ ಮಾಡಬೇಕು ಅಂತ ಹೇಳಿ ಅವ್ರನ್ನ ಕೇಳ್ಕೊತಾನೆ, ದ್ವಾದಶಿ ಭೋಜನ ಇಲ್ಲೇ ಮಾಡಬೇಕಂತ ಕೇಳ್ಕೊತಾನೆ. ಆಗ ದೂರ್ವಾಸರು ನಾ ಸ್ನಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದವರು ನೀರಿನಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾ ಕೂತ್ಬಿಡ್ತಾರೆ. ಇಲ್ಲಿ ದ್ವಾದಶಿ ಕಾಲ ಮುಗಿತಾ ಬಂದ್ಬಿಡುತ್ತೆ. ಅಂಬರೀಷ್ ಚಕ್ರವರ್ತಿ ಕಾಯ್ತಾನೆ. ಆದರೆ ದ್ವಾದಶಿ ವ್ರತ ಎಲ್ಲಿ ಭಂಗ ಬರುತ್ತೆ ಅನ್ನೋ ಒಂದು ಚಿಂತನೆ ಮಾಡಿ ಅಲ್ಲಿರುವ ಹಿರಿಯರಲ್ಲಿ ಕೇಳಿ ಎಲ್ಲರಿಂದ ಅವನು ಆ ತೀರ್ಥವನ್ನು ತೊಗೊಂಡ್ಬಿಡ್ತಾನೆ, ತೀರ್ಥ ಸ್ವೀಕಾರ ಮಾಡಿಬಿಡ್ತಾನೆ. ಊಟ ಮಾಡಲ್ಲ, ಆದರೆ ತೀರ್ಥವನ್ನು ಸ್ವೀಕಾರ ಮಾಡ್ತಾನೆ. ಅಷ್ಟು ಹೊತ್ತಿಗೆ ಸರಿಯಾಗಿ ದೂರ್ವಾಸರು ಬರ್ತಾರೆ. ಇವನು ಹಿರಿಯರಿಗೆ ಕೊಡದೆ ತಾನೇ ತೀರ್ಥ ಸ್ವೀಕಾರ ಮಾಡಿ ದ್ವಾದಶಿ ವ್ರತ ಮುಗಿಸ್ಬಿಟ್ಟ ಅಂತ ಅವರಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ದೂರ್ವಾಸರು ಸಾಕ್ಷಾತ್ ರುದ್ರದೇವರೇ ದೂರ್ವಾಸರಾಗಿ ಬಂದಿದ್ದು. ಅವ್ರು ಏನು ಮಾಡ್ತಾರೆ, ಒಂದು ಅಭಿಚಾರ ಶಕ್ತಿಯನ್ನು ಅಲ್ಲೇ ಸೃಷ್ಟಿ ಮಾಡಿ ಈ ಅಂಬರೀಷ ಚಕ್ರವರ್ತಿನ ಸಂಹಾರ ಮಾಡು ಅಂತ ಹೇಳಿ ಅದಕ್ಕೆ ಆಜ್ಞೆ ಕೊಡ್ತಾರೆ. ಈ ನಾರಾಯಣ ಕೊಟ್ಟ ಸುದರ್ಶನ ಚಕ್ರ ಅದು ಅಂಬರೀಷ ಚಕ್ರವರ್ತಿನ ಕಾಯ್ತಾ ಇರುತ್ತೆ ಸದಾ. ಆ ಸುದರ್ಶನ ಚಕ್ರ ತಕ್ಷಣದಲ್ಲಿ ಬಂದು ಆ ಶಕ್ತಿಯನ್ನು ನಾಶ ಮಾಡಿ ದೂರ್ವಾಸರನ್ನ ಅಟ್ಟಿಸಿಕೊಂಡು ಹೋಗ್ಬಿಡುತ್ತೆ. ದೂರ್ವಾಸ ಮುನಿಗಳು ಕೈಲಾಸಕ್ಕೆ ಹೋಗ್ತಾರೆ, ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಅಲ್ಲಿ ರುದ್ರದೇವರು ನಾರಾಯಣನ ಸುದರ್ಶನ ಚಕ್ರ ನನ್ನಿಂದ ಅದನ್ನು ತಡಿಲಿಕ್ಕಾಗಲ್ಲ ಅಂತ ಹೇಳಿಬಿಡ್ತಾರೆ. ಹಾಗೆ ಬ್ರಹ್ಮದೇವರು ನಿಮ್ಮನ್ನು ರಕ್ಷಿಸಕ್ಕೆ ನನ್ನಿಂದ ಆಗಲ್ಲ ಅಂತ ಬ್ರಹ್ಮದೇವರು ನಿರಾಕಾರ ಮಾಡ್ತಾರೆ. ಇನ್ನು ಸಾಕ್ಷಾತ್ ಭಗವಂತನ ತಾನೇ ಹೋಗಿ ಕೇಳ್ತಾರೆ, ಅಪ್ಪ ನೀನು ಸುದರ್ಶನ ಚಕ್ರ ನಾನು ನಡ್ಸ್ಕೊಂಡು ಬರ್ತಿದೆ, ನನ್ನನ್ನು ಕಾಪಾಡು ಅಂತ. ಅವಾಗ ಭಗವಂತನ ಹೇಳ್ತಾನೆ, ನಾರಾಯಣ ಹೇಳ್ತಾನೆ, ಅಪ್ಪ ನಾನು ಭಕ್ತಾಧೀನ, ನಾನು ಅಂಬರೀಷನ ಚಕ್ರವರ್ತಿಗೆ ಅಧೀನದಲ್ಲಿದ್ದೀನಿ, ಅವನು ನನ್ನ ಭಕ್ತ. ಹಾಗಾಗಿ ನೀನು ಅವನ ಹತ್ರನೇ ಹೋಗಬೇಕು, ಅವಾಗಲೇ ನಿನ್ನ ರಕ್ಷಣೆ, ಅವನೇ ನಿನ್ನ ರಕ್ಷಣೆ ಮಾಡಬಲ್ಲ ಅಂತ ಹೇಳಿ ಬ್ರಹ್ಮವಾಯುಗಳಿಗೆ ಸಾಕ್ಷಾತ್ ನಾರಾಯಣನಿಗೂ ಮೀರಿದಂತಹ ಒಂದು ನಾನೂ ಮಾಡಲ್ಲ ಅಂತ ನಾರಾಯಣನ ನಿರಾಕಾರ ಮಾಡಿ ಅವನು ಅಂಬರೀಷ್ ಚಕ್ರವರ್ತಿ ಅಂತ ದೂರ್ವಾಸರನ್ನ ಕಳಿಸ್ತಾನೆ. ಇವರಿಗೆಲ್ಲ ಸುತ್ಕೊಂಡು ಬರೋಷ್ಟೊತ್ತಿಗೆ 1 ವರ್ಷ ಅವಧಿಯಾಗಿರುತ್ತೆ. ಅಂಬರೀಷ್ ಚಕ್ರವರ್ತಿ ಆ 1 ವರ್ಷ ಪೂರ್ತಿ ಉಪವಾಸ ಮಾಡಿ ಆಮೇಲೆ ದೂರ್ವಾಸರು ಬಂದು ಅಂಬರೀಷ್ ಚಕ್ರವರ್ತಿಯಲ್ಲಿ ಕೇಳಿದಾಗ ಸುದರ್ಶನ ಚಕ್ರಕ್ಕೆ ಬೇಡಿಕೊಂಡು ಅದು ಬಂದು ಅದರ ಸ್ಥಾನದಲ್ಲಿ ಕೂರುತ್ತೆ. ಮತ್ತು ಅಂಬರೀಷ್ ಚಕ್ರವರ್ತಿ ಆಗ ದೂರ್ವಾಸ ಮುನಿಗಳಿಗೆ
ಊಟ ಮಾಡಿಸಿ ತಾನು ಪ್ರಸಾದ ಸ್ವೀಕಾರ ಮಾಡ್ತಾನೆ. ಇಲ್ಲಿ ದೂರ್ವಾಸ ಮುನಿಗಳು ತುಂಬ ದೊಡ್ಡವರು. ರುದ್ರದೇವರೇ ದೂರ್ವಾಸ ಮುನಿಗಳಾಗಿ ಬಂದಿದ್ದು. ಇನ್ನು ರುದ್ರದೇವರು, ಬ್ರಹ್ಮದೇವರು, ವಾಯುದೇವರು ಇವರೆಲ್ಲ ಬ್ರಹ್ಮವಾಯುಗಳನ್ನು ಸುದರ್ಶನ ಚಕ್ರ ಏನೂ ಮಾಡಲ್ಲ. ನಾವು ನೋಡಿರ್ಬೋದು ಬ್ರಹ್ಮಾಸ್ತ್ರ, ಹನುಮಂತ ದೇವರು ಲಂಕೆಗೆ ಹೋದಾಗ ಬ್ರಹ್ಮಾಸ್ತ್ರ ಕೂಡ ಹನುಮಂತ ದೇವರು ತಾವೇ ಕಟ್ಟಿಬಿದ್ರು ಹೊರತು ಬ್ರಹ್ಮಾಸ್ತ್ರ ಹನುಮಂತ ದೇವರಿಗೆ ಏನೂ ಮಾಡಲ್ಲ. ಹಾಗಾಗಿ ಅವರು ಸುದರ್ಶನ ಚಕ್ರವನ್ನು ನಿಯಂತ್ರಣ ಮಾಡೋಕ್ಕೆ ಸಮರ್ಥರು ಅವರು. ಆದರೆ ಇಲ್ಲಿ ಹರಿಚಿತ್ತನ್ನು ತಿಳಿದಿರ್ತಾರೆ ಅವರು, ದೊಡ್ಡವರು. ಹರಿಚಿತ್ತನ್ನು ತಿಳಿದು ಇಲ್ಲಿ ದೇವರ ಚಿತ್ತ ಏನು ಅಂದರೆ ಅಂಬರೀಷ ಚಕ್ರವರ್ತಿಯ ಭಕ್ತಿ ಅದು ಲೋಕದಲ್ಲಿ ಅದಕ್ಕೂ ಅವನಿಗೊಂದು ಫೇಮಸ್ ಆಗಬೇಕು ಅವನು ಅಂತ ಹೇಳಿ, ಲೋಕಕ್ಕೆ ಅವನ ಭಕ್ತಿ ತಿಳಿಬೇಕು ಅನ್ನೋ ಕಾರಣಕ್ಕೆ ಅಂಬರೀಷ ಚಕ್ರವರ್ತಿಯಿಂದ ಬ್ರಹ್ಮದೇವರು ರುದ್ರದೇವರು ಆಗಲ್ಲ ಅಂತ ಅನ್ನುವಂಥ ಕೆಲಸ ಅಂಬರೀಷ ಚಕ್ರವರ್ತಿಯಿಂದ ದೇವರು ಮಾಡಿಸ್ತಾನೆ. ಇಲ್ಲಿ ಬ್ರಹ್ಮವಾಯುಗಳು ತುಂಬ ದೊಡ್ಡವರು, ದೂರ್ವಾಸ ಮುನಿಗಳು ತುಂಬ ದೊಡ್ಡವರು. ಅಂಬರೀಷ್ ಚಕ್ರವರ್ತಿ ಅವರ ಕೋಟಿ ಗುಣಗಳಲ್ಲಿ ಅದರಲ್ಲಿ ಒಂದಷ್ಟು ಭಾಗ ಕೂಡ ಅಂಬರೀಷ್ ಚಕ್ರವರ್ತಿ ಇರಲ್ಲ. ಆದರೆ ಅವನಲ್ಲಿ ಭಗವಂತನ ಕರುಣೆ ಆದಾಗ ಮಾತ್ರ ಇಂಥ ಮಹಿಮೆಯನ್ನು ಅಂಥ ಸಣ್ಣ ಭಕ್ತರಿಂದ ದೇವರು ಮಾಡಿಸ್ತಾನೆ ಅನ್ನೋ ಅರ್ಥ. ಇಲ್ಲಿ ಬ್ರಹ್ಮದೇವರು ವಾಯುದೇವರಿಗಿಂತ ಅಥವಾ ದೂರ್ವಾಸರಿಗಿಂತ ಅಂಬರೀಷ್ ಚಕ್ರವರ್ತಿ ದೊಡ್ಡವನು ಅನ್ನೋ ಅರ್ಥ ಬರಲ್ಲ ಇಲ್ಲಿ. ಅದನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಮತ್ತು ಮಹಾರಾಜ ಮಂತ್ರಿಗಳಿಗೆ, ಅವನ ಸಭೆಯಲ್ಲಿ ನಿತ್ಯದಲ್ಲಿ ಇರೋರಿಗೆ, ಅವನ ಹೆಂಡತಿ ಮಕ್ಕಳಿಗೆ ಅವನು ಸದಾ ಸಿಗ್ತಾ ಇರ್ತಾನೆ. ಆದರೆ ಅದು ಏನೋ ದೊಡ್ಡ ವೈಶಿಷ್ಟ್ಯ ಅಲ್ಲ. ಆದರೆ ಅವನು ಸಾಮಾನ್ಯ ಜನರ ಮಧ್ಯೆ ಹೋಗಿ ಅವರಲ್ಲಿ ಬೆರೆತು ಅವರ ಕಷ್ಟ ಸುಖಗಳನ್ನು ಅರಿತು ಅದನ್ನು ನಿವಾರಣೆ ಮಾಡಿದಾಗ ಅವನು ದಯಾಳು ಅನ್ನಿಸ್ಕೋತಾನೆ. ಈ ರೀತಿಯಲ್ಲಿ ಭಗವಂತ ಅವನ ಹೆಂಡತಿ, ಅವನ ಮಕ್ಕಳಾದಂಥ ಬ್ರಹ್ಮವಾಯುಗಳು, ಮೊಮ್ಮಕ್ಕಳಾದಂತಹ ರುದ್ರಾದಿಗಳಲ್ಲಿ ಅವನು ದರ್ಶನ ಕೊಡೋದು, ಅವನು ಹೋಗಿ ಅವರ ಜೊತೆಗಿರೋದು ಅದೆಲ್ಲ ದೊಡ್ಡ ವಿಷಯ ಅಲ್ಲ. ಇಲ್ಲಿ ಸಣ್ಣ ಸಣ್ಣ ಭಕ್ತರಿಗೂ ಕೂಡ ಅವನು ಬಂದು ಈ ರೀತಿಯಲ್ಲಿ ರಕ್ಷಣೆ ಮಾಡಿ ಅವರನ್ನು ಲೋಕದಲ್ಲಿ ಅವರ ಹೆಸರು ಉಳಿಯುವಂತೆ ಮಾಡ್ತಾನೆ. ಅವರ ಭಕ್ತಿ ಎಷ್ಟು ದೊಡ್ಡದು ಅಂತ ಲೋಕಕ್ಕೆ ತೋರಿಸ್ತಾನೆ, ಲೋಕಕ್ಕೆ ಪರಿಚಯ ಮಾಡಿಕೊಡ್ತಾನೆ. ಹಾಗಾಗಿ ಅವನು ದಯಾಳು ಆಗ್ತಾನೆ ಭಗವಂತ. ಮತ್ತೆ ಮಹಾಭಾರತದಲ್ಲಿ ಅರ್ಜುನನ್ನ ಕೃಷ್ಣ ಹೇಗೆ ರಕ್ಷಣೆ ಮಾಡ್ದ ಅಂತೆಲ್ಲ ಕೇಳಿರ್ತೀವಿ. ಸಖನಾಗಿ, ಗುರುವಾಗಿ, ದೂತನಾಗಿ, ಸಾರಥಿಯಾಗಿ ಅರ್ಜುನನಿಗೆ ಕೃಷ್ಣನಲ್ಲಿ ಬಹಳ ಸಖ್ಯ, ಸ್ನೇಹಿತರಂತೆ ಇದು ಬಿಡ್ತಿದ್ದ. ಕೃಷ್ಣ ಅಷ್ಟು ದೊಡ್ಡವನು ಆದರೂ ಅರ್ಜುನನ ಜೊತೆಗೆ ಈ ಸ್ನೇಹಿತರಲ್ಲಿ ಹಾಸ್ಯ ಮಾಡೋದು, ಒಬ್ರಿಗೊಬ್ರು ಚುರಾಯಿಸೋದು ಎಲ್ಲ ಮಾಡ್ತೀವಲ್ಲ, ಈ ರೀತಿಯಲ್ಲಿ ಕೃಷ್ಣ ಇರ್ತಾ ಇದ್ದ. ಮತ್ತು ಪಾಂಡವರ ಮನೆಯಲ್ಲಿ ಕುದುರೆಗಳ ತಾತೊಳೆದು ಅಂತ ಹಿಂದೆ ಕೇಳಿದ್ದೀವಿ. ಆ ರೀತಿಯಲ್ಲಿ ಅವನು ನೆನೆಯವರನ್ನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ ಅಂತ. ಮತ್ತು ಹರಿದಾಸರುಗಳು, ಜ್ಞಾನದೇವರು, ನಾಮದೇವರು, ರಾಮದಾಸರು, ಸೂರದಾಸರು, ತುಳಸಿದಾಸರು ಇವರು ಎಲ್ಲರ ಹಿಂದೆ ಭಗವಂತ ತಾನು ಕಾಣಿಸ್ಕೊಂಡು ತಾನು ಹಿಂದೆ ತಿರುಗಿದ್ದನ್ನು ಪುರಂದರದಾಸರ ಹಿಂದೆ ಕೃಷ್ಣ ಬರೋ, ನಾವು ಪುರಂದರದಾಸರ ಪಟ ನೋಡಿದಾಗ ಪುರಂದರದಾಸರಿಂದ ಸದಾ ಕೃಷ್ಣ ಹಿಂದೆ ನಡ್ಕೊಂಡು ಬರ್ತಿರ್ತಾನೆ ಅಂತ. ಆ ರೀತಿಯಲ್ಲಿ ತನ್ನ ಒಂದು ಅಂಗರಕ್ಷಕನಾಗಿ ಅವನ ಭಕ್ತರ ಹಿಂದೆ ತಿರುಗುತ್ತಾನೆ ಭಗವಂತ. ಹಾಗಾಗಿ ನೆನೆವರನ್ನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ. ಅಂಥ ಮಹಿಮೆ ಇರುವನು ಸಣ್ಣ ಮಗುವಿನಂತೆ ಅವನ ಭಕ್ತರನ್ನು ರಕ್ಷಣೆ ಮಾಡ್ಕೊಂಡು ಅವ್ರ ಹಿಂದೆ ತಿರುಗುತ್ತಾನೆ ಅನ್ನೋ ಅರ್ಥಚಿಂತನೆ. ಮತ್ತು ಇಲ್ಲಿ ಜಗದುದರ ಅಂತ ಹೇಳಿದಾಗ ಎಲ್ಲ ಜೀವನ ಒಳಗಿದ್ದುಕೊಂಡು ಅವನು ಗರ್ಭದಿಂದ ಹೊರಗೆ ಬರ್ತಾನೆ. ಜೀವರು ಜನ್ಮ ತಾಳಿದಾಗ ಅವ್ರ ಜೊತೆಗೆ ಹೊರಗೆ ಬರ್ತಾನೆ. ಆದರೆ ಅವನಿಗೆ ಗರ್ಭವಾಸ ಅನ್ನೋ ಒಂದು ನರಕ ಅವನಿಗಿರಲ್ಲ. ಅವನು ಇಡೀ ಬ್ರಹ್ಮಾಂಡದಿಂದ ಹೊರಗಿದ್ದುಕೊಂಡು ಬ್ರಹ್ಮಾಂಡವನ್ನೇ ಹೊಟ್ಟೆಲಿ ಇಟ್ಕೊಂಡಿರೋವನು. ಅವನಿಗೆ ಯಾವುದೇ ಥರ ಸಂಕಟ ಇದೆಲ್ಲ ಅವನಿಗೆ ಏನೂ ಇಲ್ಲ. ಅವನಿಗೆ ಜ್ಞಾನಾನಂದಮಯ, ಆಯಿತಾ, ಅವನು ಸದಾ ಆನಂದಮಯ. ಅವನಿಗೆ ಯಾವುದೇ ಸಂಕಟ ಬರಲ್ಲ. ಇದು ಜೀವನಿಗೆ ಮಾತ್ರ ಅದರ ಅನುಭವ. ಭಗವಂತನಿಗೆ, ಸರ್ವಾತೀತನಾದಂತಹ ಭಗವಂತನಿಗೆ, ಅವನು ತ್ರಿಗುಣಾತೀತ, ಲಕ್ಷ್ಮಿಗೂ ಅತೀತ, ಅವನಿಗೆ ಯಾವುದರ ಈ ಏನು ನಾವು ಗರ್ಭವಾಸ ಅಂತ ಹೇಳ್ತೀವಿ ಅಥವಾ ಗರ್ಭಯಾತನೆ ಅಂತ ಹೇಳ್ತೀವಲ್ಲ, ಅದು ಅವನಿಗಿರಲ್ಲ. ಅದು ಹೇಗೆ ಅಂದರೆ ಅದಕ್ಕೊಂದು ಇಲ್ಲಿ ಒಂದು ವಿಶೇಷಣ ಕೊಟ್ಟು ಒಂದು ಉದಾಹರಣೆ ಹೇಳ್ತಾರೆ. ಸೂರ್ಯನ ಬಿಂಬ ಅಂದರೆ ಸೂರ್ಯ ಆಕಾಶದಲ್ಲಿರ್ತಾನೆ, ಅವನ ಒಂದು ಬಿಂಬ ಅಂದರೆ ಅವನ ಒಂದು ಇಮೇಜು ಒಂದು ಸರೋವರದಲ್ಲಿ ನಾವು ನೋಡ್ತೀವಿ. ಸರೋವರದಲ್ಲಿ ಯಾರೊಬ್ಬರು ಕಲ್ಲು ಹಾಕ್ತಾರೆ ಅಥವಾ ಗಾಳಿಗೆ ಸರೋವರ ಚಲಿಸಿದಾಗ ಆ ಸೂರ್ಯನ ಬಿಂಬ ಅದು ಇಮೇಜು ಡಿಸ್ಟಾರ್ಟ್ ಆಗುತ್ತೆ. ಅಂದರೆ ಆ ಸೂರ್ಯನ ಬಿಂಬ ಅದು ಚಲಿಸ್ದಂಗೆ ಆಗುತ್ತೆ. ಇಲ್ಲಿ ಸೂರ್ಯನ ಇಮೇಜ್ ಮಾತ್ರ ಚಲಿಸುತ್ತೆ, ಆದರೆ ಅದು ಸೂರ್ಯನಿಗೆ ಎಫೆಕ್ಟ್ ಆಗುತ್ತಾ? ಆಗಲ್ಲ. ಆ ರೀತಿಯಲ್ಲಿ ಆ ಗರ್ಭವಾಸ ಭಗವಂತನಿಗೆ ಏನು ಎಫೆಕ್ಟ್ ಆಗಲ್ಲ. ಅದು ಆ ಜೀವನ ಅನುಭವಕ್ಕೆ ಭಗವಂತ ತಂದುಕೊಡ್ತಾನೆ, ಬಿಟ್ಟರೆ ಅವನು ಸರ್ವಾತೀತ ಅಂತ ಹೇಳ್ತಾರೆ. ಮತ್ತೆ ಅಂತ್ಯಕಾಲದಲ್ಲಿ ಯಾರ ಸ್ಮರಣೆ ಮಾಡ್ತೀವಿ, ಯಾವ ಒಂದು ಏನಂತ ಒಂದು ಇನ್ಕ್ಲಿನೇಷನ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಮುಂದಿನ ಜನ್ಮ ಆಗುತ್ತೆ. ಭಗವಂತನ ಭಕ್ತರ ಸ್ಮರಣೆ ಮಾಡಿದಾಗ ಆ ರೀತಿಯಲ್ಲೇ ಜನ್ಮ ಆಗುತ್ತೆ. ಇನ್ನು ಸಾಕ್ಷಾತ್ ನಾರಾಯಣನ ಸ್ಮರಣೆ ಮಾಡಿದ್ರೆ ಅವ್ರಿಗೆ ಮೋಕ್ಷವೇ ಆಗಿಬಿಡುತ್ತೆ ಅಂತ್ಯಕಾಲದಲ್ಲಿ. ಆದರೆ ಲೌಕಿಕವಾದಂತಹ ಆಸೆ
ಮತ್ತು ಈ ಧನಕ್ಕೆ ಒಂದು ಅಟ್ಯಾಚ್ಮೆಂಟು, ಈ ದುಡ್ಡು ನಂದು, ಅದು ಇದು ನಂದು ಅಂತ ಹೇಳಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋರಿಗೆ ಏನಾಗುತ್ತೆ, ಅದೇ ಜನ್ಮ ಕಳಿಯೋಲ್ಲ, ತಿರ್ಗಾ ಜನ್ಮ ಎತ್ತಾ ಇರಬೇಕಾಗತ್ತೆ ಆ ರೀತಿಯಲ್ಲಿ. ಹಾಗಾಗಿ ಅಂತ್ಯಕಾಲದಲ್ಲಿ ನಾರಾಯಣನ ಸ್ಮರಣೆ, ವಾಯುದೇವರ ಸ್ಮರಣೆ ಇದೇ ದೊಡ್ಡ ಸಾಧನೆ. ಇದಕ್ಕೆ ನಿತ್ಯದಲ್ಲಿ ಅವರ ಸ್ಮರಣೆಯನ್ನು ಮಾಡಿದಾಗ ಅಂತ್ಯಕಾಲಕ್ಕೆ ಹರಿವಾಯು ಗುರುಗಳ ಅನುಗ್ರಹದಿಂದ ಅದು ದೇವರು ತರಿಸಿಕೊಡ್ತಾನೆ ಆ ಸ್ಮರಣೆಯನ್ನು ಅಂತ. ಮುಂದೆ ಘನಮಹಿಮ ಗಾಂಗೇಯನುತ ಅಂತ ಹೇಳ್ತಾರೆ. ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು ಘನಮಹಿಮ ಗಾಂಗೇಯನುತ. ಇಲ್ಲಿ ಘನಮಹಿಮ ಅಂದಾಗ ಅವನ ಮಹಿಮಾ ಚಿಂತನೆ, ಅವನ ವೈಶಿಷ್ಟ್ಯ ಎಲ್ಲ ಮಾಡಿದ್ದೀವಿ. ಇನ್ನು ಈ ವೈಶಿಷ್ಟ್ಯ, ಈ ಘನಮಹಿಮ ಅನ್ನೋದು ಅದು ಒಂದು ರೀತಿಯಲ್ಲಿ ಭೀಷ್ಮಾಚಾರ್ಯರಿಗೂ ಅನ್ವಯವಾಗುತ್ತೆ. ಯಾವ ರೀತಿಯಲ್ಲಿ ಅಂದರೆ, ನಾವು ಭಗವಂತನ ಯಾವ ರೀತಿಯಲ್ಲಿ ಸ್ತುತಿಸ್ತೀವಿ ಆ ಗುಣಗಳು ನಮಗೆ ಬರುತ್ತೆ ಅಂತ ಹೇಳ್ತಾರೆ ಹಿರಿಯರು. ಆ ರೀತಿಯಲ್ಲಿ ಭೀಷ್ಮಾಚಾರ್ಯರು ಮಹಾಹರಿಭಕ್ತರು. ಅವರು ಎಷ್ಟು ಹರಿಯಲ್ಲಿ ಭಕ್ತಿ ಮಾಡಿದ್ರು ಅಂದರೆ ಅವನ ಅನೇಕ ಸದ್ಗುಣಗಳು ಭೀಷ್ಮಾಚಾರ್ಯರಲ್ಲೂ ಕಾಣ್ತಾ ಇತ್ತು. ಹಾಗಾಗಿ ಘನಮಹಿಮ ಅಂತ ಈ ವಿಶೇಷಣವನ್ನು ಭೀಷ್ಮಾಚಾರ್ಯರಿಗೂ ಕೊಡಬಹುದಿಲ್ಲಿ. ಮತ್ತು ಭೀಷ್ಮಾಚಾರ್ಯರು ಮಹಾತ್ಯಾಗಿಗಳು. ಅವರು ಎಷ್ಟೋ ಪ್ರತಿಜ್ಞೆಗಳನ್ನು ಮಾಡ್ತಾರೆ. ಅವರು ತಮ್ಮ ದೇಹದ ಮಾನಸಿಕ ಸುಖ ಮತ್ತು ದೇಹದ ಸುಖ ಇದನ್ನೆಲ್ಲ ತ್ಯಾಗ ಮಾಡಿ ತಾನು ರಾಜನಾಗಬಹುದಾಗಿತ್ತು, ಆದರೆ ನನಗೆ ರಾಜ್ಯವೂ ಬೇಡ ಅಂತ ಹೇಳಿ ತಂದೆಗೋಸ್ಕರ ಎಲ್ಲವನ್ನು ಪರಿತ್ಯಾಗ ಮಾಡಿ ಪ್ರತಿಜ್ಞೆ ಮಾಡಿ ಬ್ರಹ್ಮಚಾರಿಯಾಗಿ ಉಳ್ಕೊತಾರೆ. ಅಷ್ಟಲ್ಲದೆ ಇಷ್ಟು ತ್ಯಾಗ ಮಾಡಿದಂಥ ಭೀಷ್ಮಾಚಾರ್ಯರು ಶಾಲಿಗಳು. ಇನ್ನು ಬರೀ ವೈರಾಗ್ಯ ಅದು ಯಾತಕ್ಕೂ ಪ್ರಯೋಜನ ಇರಲ್ಲ. ಆ ವೈರಾಗ್ಯ ಯಾಕೆ ಆಗಬೇಕಂದ್ರೆ ಭಗವಂತನ ಬಿಟ್ಟು ಇನ್ನೆಲ್ಲದರಲ್ಲೂ ರುಚಿ ಕಳೆದು ಹೋಗ್ಬಿಡುತ್ತೆ. ಅಂದರೆ ಅದೊಂದು ಎಫೆಕ್ಟು, ಭಗವಂತನ ಭಕ್ತಿಯಿಂದ ಆಗೋ ಒಂದು ಎಫೆಕ್ಟು ವೈರಾಗ್ಯ. ಅದು ಕಾಸ್ ಅಲ್ಲ, ಅದು ಇಟ್ಸ್ ನಾಟ್ ಎ ಕಾಸ್, ಇಟ್ಸ್ ಅನ್ ಎಫೆಕ್ಟ್. ಯಾವಾಗ ಭಗವಂತನಲ್ಲಿ ಅನನ್ಯವಾದ ಭಕ್ತಿ ಬರುತ್ತೆ, ಎಲ್ಲದರಲ್ಲೂ ದೇವರು ಕಾಣ್ತಾನೆ, ದೇವರಿಗಂತ ಯಾವುದು ದೊಡ್ಡದಲ್ಲ ಅನ್ಸ್ಬಿಡುತ್ತೆ. ಆವಾಗ ವೈರಾಗ್ಯ ತಾನೇ ಪ್ರಾಪ್ತಿಯಾಗುತ್ತೆ. ಈ ರೀತಿ ಆ ವೈರಾಗ್ಯ ಅದು ಭಗವಂತನಿಗೆ ಹತ್ತಿರ ಆಗುವಂಥ ವೈರಾಗ್ಯ ಇದ್ದಾಗ ಮಾತ್ರ ಅದು ನಿಜವಾದ ವೈರಾಗ್ಯ. ಇಲ್ಲ ಅಂದರೆ ಅದು ಡಂಬಾಚಾರದ ವೈರಾಗ್ಯ. ಅದರಿಂದ ಆ ಜೀವನಿಗೆ ಏನು ಪ್ರಯೋಜನ ಆಗಲ್ಲ, ಅಷ್ಟೇ ಬರೀ ತೋರಿಕೆ ವೈರಾಗ್ಯ ಆಗಿಬಿಡುತ್ತೆ. ಈ ಥರ ಭೀಷ್ಮಾಚಾರ್ಯರು ಈ ತೋರಿಕೆ ವೈರಾಗ್ಯ ಮಾಡಿದವರಲ್ಲ, ಅವರು ಭಗವಂತನಲ್ಲಿ ಅನನ್ಯವಾದ ಭಕ್ತಿ ಇಟ್ಟು ಅದರಿಂದ ಅವರಿಗೆ ದೇವರು ಕೊಟ್ಟಂಥ ವೈರಾಗ್ಯ, ದೇವರು ಕೊಟ್ಟಂತಹ ಮಹಾಜ್ಞಾನ. ಹಾಗಾಗಿ ದೊಡ್ಡ ಜ್ಞಾನಿಗಳು ಭೀಷ್ಮಾಚಾರ್ಯರು. ಅವರಲ್ಲಿ ಭಗವಂತನಿಗೆ ಎಷ್ಟು ಪ್ರೀತಿ ಇತ್ತು ಅಂದರೆ ಭೀಷ್ಮಾಚಾರ್ಯರು ಕೃಷ್ಣನಿಂದ ಆಯುಧ ಇಳಿಸ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾರೆ. ಕೃಷ್ಣ ಹೇಳಿರ್ತಾನೆ, ನಾನು ಯುದ್ಧದಲ್ಲಿ ಯಾವುದೇ ಕಾರಣಕ್ಕೂ ಆಯುಧ ಮುಟ್ಟಲ್ಲ ಅಂತ ಹೇಳಿರ್ತಾನೆ. ಆದರೆ ಭೀಷ್ಮಾಚಾರ್ಯರಿಗೋಸ್ಕರ ತನ್ನ ಪ್ರತಿಜ್ಞೆಯನ್ನು ಕೃಷ್ಣ ತಾನೇ ಮುರಿದು ಒಂದು ರಥದ ಚಕ್ರವನ್ನು ಆಯುಧವನ್ನಾಗಿ ಹಿಡಿದು ಭೀಷ್ಮಾಚಾರ್ಯರನ್ನ ಹೊಡೆಯುವಂತೆ ನಾಟಕ ಮಾಡ್ತಾನೆ. ಭಕ್ತನ ಪ್ರತಿಜ್ಞೆಗೋಸ್ಕರ ಕೃಷ್ಣ ತನ್ನ ಪ್ರತಿಜ್ಞೆಯನ್ನೇ ಮುರಿದು ಬಿಡ್ತಾನೆ. ಅಂದರೆ ಭಕ್ತನಲ್ಲಿ ದೇವರಿಗೆ ಇಲ್ಲಿ ಗೆಲುವು ಸೋಲು ಬರಲ್ಲ. ಇಲ್ಲಿ ದೇವರು ಭಕ್ತನಿಗೋಸ್ಕರ ಸೋತ, ಭಕ್ತನ ಗೆಲ್ಲಿಸ್ದ. ಹಾಗಾಗಿ ಭಕ್ತನ ಗೆಲ್ಲಿಸಿದಾಗ ಅದು ದೇವರ ಗೆಲುವೇ ಆಗತ್ತೆ. ಆ ರೀತಿಯಲ್ಲಿ ಹಿರಿಯರಲ್ಲಿ ನಾವು ಕೆಲವೊತ್ತಿ ಏನೋ ಒಂದು ಕಾರಣಕ್ಕೆ ಯಾರದೇ ತಪ್ಪಿರ್ಬೋದು, ಕೆಲವೊಮ್ಮೆ ತಪ್ಪಿದ್ದು ಕೂಡ ಕೆಲವೊತ್ತಿ ಹಿರಿಯರ ತಪ್ಪು ಅಂತ ಹೇಳೋ ರೀತಿಯಲ್ಲಿ ಆಗ್ಬಿಡುತ್ತೆ. ಆಗ ಅವ್ರು ಹಿರಿಯರಾದ್ರಿಂದ ಅಲ್ಲಿ ಅವರು ದೊಡ್ಡವರು ಅಂತ ಹೇಳಿ ಸೋತಾಗ ಅದು ಸೋಲಲ್ಲ, ಅದು ಗೆಲುವಾಗತ್ತೆ. ಅಲ್ಲಿ ನಮ್ಮ ಅಹಂಕಾರ ಸೋಲುತ್ತೆ. ಅಹಂಕಾರ ಸೋತಾಗ ಅದು ಗೆಲುವಾಗ್ಬಿಡುತ್ತೆ. ಸೊ ಆ ಹಿರಿಯರ ಪ್ರೀತಿಯನ್ನು ಗೆಲ್ತೀವಿ ಅದರಿಂದ. ಹಾಗಾಗಿ ಆ ಗೆಲುವು ದೊಡ್ಡದು. ಅಹಂಕಾರ ತೃಪ್ತಿಯಾಗೋಕ್ಕೋಸ್ಕರ ಅಲ್ಲಿ ವಾದ ಮಾಡಿ ನಾನೇ ಸರಿ ಅಂತ ಹೇಳಬಹುದು, ಆದರೆ ದೊಡ್ಡವರ ಮುಂದೆ ಸೋಲುವುದು ಅದೇ ನಿಜವಾದ ಗೆಲುವು. ಹಾಗಾಗಿ ಆ ಹಿರಿಯರಲ್ಲಿ ದಾಸರುಗಳಲ್ಲಿ ಇತಿವರೇಣ್ಯರುಗಳಲ್ಲಿ ಸೋತವರಲ್ಲಿ ಶರಣಾದಾಗ ಆಗ ಅಹಂಕಾರ ನಾಶ ಆಗುತ್ತೆ, ಆಗ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಮತ್ತೆ ಈ ಭೀಷ್ಮಾಚಾರ್ಯರಿಂದ ಕೃಷ್ಣ ವಿಶೇಷವಾಗಿ ಸ್ತುತಿ ಮಾಡಿಸ್ಕೊಳ್ತಾನೆ. ಒಂದು ವಿಷ್ಣು ಸಹಸ್ರನಾಮ ಗಾಂಗೇಯ ನುತ ಅಂತ ಹೇಳಿದ್ದಾರೆ, ಅಂದರೆ ಗಾಂಗೇಯನಿಂದ ಸ್ತುತಿ ಮಾಡಲ್ಪಟ್ಟವನು ಭಗವಂತ ಅಂತ. ವಿಷ್ಣು ಸಹಸ್ರನಾಮದ ಮೂಲಕ ಭಗವಂತನ ಸ್ತುತಿ ಮಾಡ್ತಾರೆ ವಿಶೇಷವಾಗಿ. ಮತ್ತು ಶಾಂತಿ ಪರ್ವದಲ್ಲಿ ಭೀಷ್ಮ ಸ್ತವರಾಜ ಅಂತ ಒಂದು ಸ್ತೋತ್ರ ಮಾಡ್ತಾರೆ. ಅದು ತುಂಬ ದೀರ್ಘವಾಗಿ ಭಗವಂತನ ಸ್ತುತಿ ಮಾಡ್ತಾರೆ ಭೀಷ್ಮಾಚಾರ್ಯರು ಬಹಳ ಭಕ್ತಿಯಿಂದ. ಮತ್ತು ಭಾಗವತದಲ್ಲಿ ಒಂದು 5 ಕಡೆ ಭೀಷ್ಮಾಚಾರ್ಯರು ಭಗವಂತನ ಸ್ತುತಿ ಮಾಡ್ತಾರೆ. ಅದು ಒಂದು ರತ್ನಗಳಂತ ಇವೆ, ಪಂಚರತ್ನಗಳಂತಿವೆ. ಹಾಗಾಗಿ ಭೀಷ್ಮಾಚಾರ್ಯರು ಭಗವಂತನನ್ನು ವಿಶೇಷವಾಗಿ ಸ್ತುತಿ ಮಾಡ್ತಾರೆ. ಮಹಾಭಾರತದ ಪೂರ್ತಿ ತಾತ್ಪರ್ಯ ಭಗವದ್ಗೀತೆಯ ಪೂರ್ತಿ ತಾತ್ಪರ್ಯ ವಿಷ್ಣು ಸಹಸ್ರನಾಮ. ಅಂಥ ವಿಷ್ಣು ಸಹಸ್ರನಾಮವನ್ನು ಆ ಸಹಸ್ರ ಬಾಣಗಳ ಮೇಲೆ ಮಲಗಿರ್ತಾರೆ, ಯಮಯಾತನೆ ಅನುಭವಿಸ್ತಿರ್ತಾರೆ ಭೀಷ್ಮಾಚಾರ್ಯರು. ಗಂಟ್ಲೆಲ್ಲ ಒಣಗಿರುತ್ತೆ, ವಯಸ್ಸಾಗಿದೆ, ರಕ್ತ ಹರಿದು ಹೋಗ್ತಿರುತ್ತೆ ದೇಹದಿಂದ. ಆ ಸಮಯದಲ್ಲಿ ಕೃಷ್ಣ ನಿಮ್ಮ ಜ್ಞಾನವನ್ನು ಪಾಂಡವರಿಗೆ ಕೊಡಬೇಕು ಅಂತ ಕೇಳಿದಾಗ ಭೀಷ್ಮಾಚಾರ್ಯರು ಗಂಟ್ಲು ಒಣಗ್ತಿದೆ, ನನ್ನ ಮುಂದೆ ನೀನಿದೆಯಾ, ಅಷ್ಟು ದೊಡ್ಡ ಜ್ಞಾನಿ ನೀನು, ಸರ್ವೋತ್ತಮ, ನೀ ಇರಬೇಕಾದ್ರೆ ನಾನು ಏನಪ್ಪ ಹೇಳಿ ಅಂತ ಹೇಳ್ತಾರೆ.
ಆಗ ಭೀಷ್ಮಾಚಾರ್ಯರಿಗೆ ಕೃಷ್ಣ ಹೇಳ್ತಾನೆ, ನೀನು ಹೇಳಬೇಡ, ನಿನ್ನ ನಾಲಿಗೆಯಲ್ಲಿ ನಾನೇ ಸಾಕ್ಷಾತ್ತಾಗಿ ನಿಂತು ಎಲ್ಲವನ್ನು ಹೇಳಿಸ್ತೀನಿ ಅಂತ ಹೇಳಿ ಭೀಷ್ಮಾಚಾರ್ಯರಲ್ಲಿ ಮಹಾಕೃಪೆ ಮಾಡ್ತಾನೆ ದೇವರು. ಅದಲ್ಲದೆ ವೇದವ್ಯಾಸ ದೇವರಾಗಿ ಪರಶುರಾಮ ದೇವರಲ್ಲಿ ಭೀಷ್ಮಾಚಾರ್ಯರು ತುಂಬ ದೀರ್ಘಕಾಲ ಅವರು ಪರಶುರಾಮ ದೇವರ ಸ್ಟೂಡೆಂಟ್, ಪರಶುರಾಮ ದೇವರೇ ಭೀಷ್ಮಾಚಾರ್ಯರಿಗೆ ಗುರುಗಳು. ಹಾಗಾಗಿ ಅವರಲ್ಲಿ ತುಂಬ ದೀರ್ಘಕಾಲ ವಿದ್ಯಾಭ್ಯಾಸ ಮಾಡ್ತಾರೆ. ಸಾಕ್ಷಾತ್ ಭಗವಂತನಿಂದ ಪರಶುರಾಮ ದೇವರು ಸಾಕ್ಷಾತ್ ನಾರಾಯಣನ ಅವತಾರ, ಅವರಿಂದ ವಿದ್ಯೆ ಪಡೆದಂತಹ ಭೀಷ್ಮಾಚಾರ್ಯರ ಜ್ಞಾನ ಎಷ್ಟಿರಬಹುದು ಅಂತ ನಮಗೆ ಊಹಿಸ್ಲಿಕ್ಕಾಗಲ್ಲ. ಅಂದರೆ ಅಷ್ಟು ದೊಡ್ಡ ಜ್ಞಾನಿಗಳು ಭೀಷ್ಮಾಚಾರ್ಯರು. ಹಾಗಾಗಿ ಶಾಂತಿ ಪರ್ವದಲ್ಲಿ, ಅನುಶಾಸನ ಪರ್ವದಲ್ಲಿ ಭೀಷ್ಮಾಚಾರ್ಯರು ಅವರ ಮೂಲಕ ಕೃಷ್ಣ ಭೀಷ್ಮಾಚಾರ್ಯರ ಮೂಲಕ ಕೃಷ್ಣ ಮಹಾಭಾರತದಲ್ಲಿ ತುಂಬ ಜ್ಞಾನವನ್ನು ಕೊಟ್ಟಿದ್ದಾನೆ ಇನ್ನು ಮುಂದೆ. ಹಾಗಾಗಿ ಅವನು ಘನಮಹಿಮ ಗಾಂಗೆ ಎನ್ನುತ್ತ, ಅವನು ಘನಮಹಿಮ, ಅವನ ಪರಮದಾಸರಾದಂತಹ ಭೀಷ್ಮಾಚಾರ್ಯರು ಘನಮಹಿಮರೇ ಆಗ್ತಾರೆ ಮುಂದೆ. ಗಗನಚರ ವಾಹನ ಅಂತ ಇಲ್ಲಿ ಒಂದು ವಿಶೇಷಣ ಹೇಳಿದ್ದಾರೆ. ಗಗನಚರ ಅಂದರೆ ಗಗನದಲ್ಲಿ ಹಾರುವವನು ಗರುಡ, ಅವನ ವಾಹನ. ಇದರಲ್ಲಿ ಏನು ವಿಶೇಷ ಅಂದರೆ, ಇದಕ್ಕೆ ಪುರಾಣದಲ್ಲಿ ನೋಡಿದಾಗ ಗರುಡನ ಕಥೆ ಕೇಳಬೇಕು. ಆವಾಗ ಗರುಡ ಎಷ್ಟು ಬಲಶಾಲಿ ಅಂತ ಗೊತ್ತಾಗುತ್ತೆ, ಗರುಡನ ಮಹಿಮೆ ಎಷ್ಟು ಅಂತ ಗೊತ್ತಾಗುತ್ತೆ. ಗರುಡ ಹುಟ್ಟಿದಾಗ 3 ಲೋಕಗಳು ನಡುಗುತ್ತಂತೆ, ಅಷ್ಟು ಗರುಡನ ಶಕ್ತಿ. 3 ಲೋಕಗಳು ನಡುಗಿದು ದೇವತೆಗಳೆಲ್ಲ ನಡುಗಿದ್ರಂತೆ, ಇಂದ್ರಾದಿ ದೇವತೆಗಳೆಲ್ಲ ನಡುಗಿಬಿಟ್ರು. ಮತ್ತು ಸೂರ್ಯಚಂದ್ರರಲ್ಲಿ ಕಾಂತಿ ಕಮ್ಮಿ ಆಯ್ತಂತೆ. ಈ ಗರುಡನ ಅವನ ವೈಶಿಷ್ಟ್ಯ, ಅವನ ಶರೀರ, ಅಷ್ಟು ದೊಡ್ಡ ಶರೀರ ಗರುಡಂದು, ಅವನ ಒಂದು ಮಹಿಮೆ ನೋಡಿ ಸೂರ್ಯಚಂದ್ರರಲ್ಲಿ ಕೂಡ ಕಾಂತಿ ಗುಂದತ್ತಂತೆ, ಈ ರೀತಿಯಲ್ಲಿ ಹೇಳ್ತಾರೆ ಪುರಾಣದಲ್ಲಿ. ಮತ್ತು ವಿನತಾ ದೇವಿ ಅವನ ತಾಯಿ, ಅವಳು ಏನೋ ಒಂದು ದಾಸ್ಯಕ್ಕೆ ಕಟ್ಟು ಬಿದ್ದಿರ್ತಾಳೆ. ಆ ದಾಸ್ಯವನ್ನು ನಿವಾರಣೆ ಮಾಡೋಕ್ಕೋಸ್ಕರ ಹುಟ್ಟಿದ ಕ್ಷಣದಲ್ಲೇ ತಕ್ಷಣ ಅಮೃತ ತರ್ತೀನಿ ಅಂತ ಹಾರ್ತಾನೆ ಗರುಡ ಹಾರಿದಾಗ ಅವನು ಆಗ್ತಾನೆ ಹುಟ್ಟಿರ್ತಾನೆ, ಅವನಿಗೆ ಹಶ್ವಾಗಿರುತ್ತೆ. ತಾಯಿನ ಕೇಳ್ತಾನೆ, ಅಮ್ಮ ನನಗೆ ಹಶ್ವಾಗ್ತಿದೆ ಅಂತ. ತಾಯಿ ಹೇಳ್ತಾಳೆ, ಸಮುದ್ರದ ಮಧ್ಯೆ ಯಾವುದೋ ಒಂದು ದ್ವೀಪದಲ್ಲಿ ಒಂದಷ್ಟು ದುಷ್ಟರು ಮನೆ ಮಾಡ್ಕೊಂಡಿದ್ದಾರೆ, ಸಹಸ್ರಾರು ದುಷ್ಟರಿದ್ದಾರೆ, ಅವ್ರನ್ನ ತಿಂದುಬಿಟ್ಟು ನೀನು ಹೊರಟುಬಿಡು ಅಂತ ಹೇಳ್ತಾರೆ. ಆಗ ಗರುಡ ಬಂದು ಅವನ್ನೆಲ್ಲ ಭಕ್ಷಣೆ ಮಾಡಿ ಹೊರಡ್ತಾನೆ ಅಲ್ಲಿಂದ. ಆದರೆ ಅವನಿಗೆ ಅವನ ಹಸು ಹಿಂಗಲ್ಲ. ಹಾಗಾಗಿ ಅವನು ಹಾರು ಬರ್ತಿರ್ಬೇಕಾದ್ರೆ ಚಿಂತೆ ಮಾಡಿಕೊಂಡು ತನ್ನ ಕಶ್ಯಪ ಋಷಿಗಳು, ತನ್ನ ತಂದೆ, ಗರುಡನ ತಂದೆ, ಅವರು ಬರ್ತಾರೆ ಮುಂದೆ. ಬಂದು ತನ್ನ ತಂದೆಯಲ್ಲಿ ಹೇಳ್ತಾರೆ, ನನಗೆ ಹಸು ಇದೆ, ಏನು ಮಾಡಲಿ ಅಂತ. ಆವಾಗ ಕಶ್ಯಪ ಋಷಿಗಳು ಹೇಳ್ತಾರೆ, ಹಿಂದೆ ಆಸ್ತಿಗೋಸ್ಕರ ಇಬ್ಬರು ಅಣ್ಣ ತಮ್ಮಂದಿರು ಒಬ್ರಿಗೊಬ್ರು ಹೊಡೆದಾಟ ಮಾಡಿ ಹೋರಾಡಿಬಿಟ್ಟು ಅವರು ಒಬ್ರಿಗೊಬ್ರು ಶಾಪ ಕೊಟ್ಕೊಂಡು, ಒಬ್ಬ ಆನೆಯಾಗಿದ್ದಾನೆ ಮತ್ತು ಇನ್ನೊಬ್ಬ ಟರ್ಟಲ್ ಆಮೆಯಾಗಿದ್ದಾನೆ. ಅವರಿಬ್ಬರು ತುಂಬ ದೊಡ್ಡ ದೊಡ್ಡ ದೇಹ ಇದೆ ಅವ್ರದ್ದು. ಅದಕ್ಕೆ ಅವರು ಕಶ್ಯಪ ಋಷಿಗಳು ಏನು ಹೇಳ್ತಾರೆ ಅಂದರೆ, ಈ ಆನೆ 6 ಗಾವುದ ಎತ್ತರ, 12 ಗಾವುದ ಅಗಲ ಅಂತ ಹೇಳ್ತಾರೆ. ಒಂದು ಗಾವುದ ಅಂದರೆ ಗಾವುದಕ್ಕೆ ಒಂದು ಮೀಟರ್, ಅದೊಂದು ಅಳತೆ. ಇದು ಎಕ್ಸಾಕ್ಟ್ ಇಷ್ಟೇ ಪ್ರಮಾಣದ ಅಳತೆ ಅಂತ ಹೇಳೋದು ಸ್ವಲ್ಪ ಕಷ್ಟ. ಗಾವುದ ಅಂದರೆ ಅದರ ಅರ್ಥ ಏನು ಬರುತ್ತೆ ಅಂದರೆ, ಒಂದು ಗೋವು ಅಂಬಾ ಅಂತ ಜೋರಾಗಿ ಕೂಗಿದಾಗ ಅದರ ಕೂಗು ಎಷ್ಟು ದೂರ ಕೇಳುತ್ತೆ, ಒಂದು 3-4 ಕಿಲೋಮೀಟರ್ ಇರ್ಬೋದು. ಅಥವಾ ಒಂದು ದೊಡ್ಡ ಗೋವು, ಒಂದು ಹಿಂದಿನ ಕಾಲದಲ್ಲಿ ಆ ತ್ರೇತಾಯುಗ ಆ ಟೈಮಲ್ಲೆಲ್ಲ ಆದರೆ ಅದು ಇನ್ನೂ ಒಂದು 10, 15, 20 ಕಿಲೋಮೀಟರ್ ತನಕ ಕೇಳಿರಬಹುದು, ಅದು ನಮಗೆ ಗೊತ್ತಿಲ್ಲ. ಗಾವುದ ಅಂದರೆ ಒಟ್ಟಿನಲ್ಲಿ ಗೋವಿನ ಧ್ವನಿ ಜೋರಾಗಿ ಅದು ಕೂಗಿದಾಗ ಎಲ್ಲಿವರೆಗೂ ಕೇಳುತ್ತೆ ಅಷ್ಟು ದೂರದ ಡಿಸ್ಟೆನ್ಸನ್ನು ಒಂದು ಗಾವುದ ಅಂತ ಹೇಳ್ತಾರೆ. ಇಲ್ಲಿ 6 ಗಾವುದ ಎತ್ತರ ಮತ್ತು 12 ಗಾವುದ ಅಗಲ ಇರುವಂತಹ ಒಂದು ಆನೆ, ಮತ್ತು 3 ಗಾವುದ ಎತ್ತರ, 10 ಗಾವುದ ಅಗಲ ಇರುವಂತಹ ಒಂದು ಆಮೆ. ಅದರ 10 ಗಾವುದ ಸುತ್ತಳತೆ ಇರುವಂತಹ ಪೆರಿಮೀಟರ್ ಅಥವಾ ನಾವೇನು ಸರ್ಕಂಫರೆನ್ಸ್ ಅಂತ ಹೇಳ್ತೀವಲ್ಲ, ಈ ರೀತಿಯಲ್ಲಿ ಸುತ್ತಳತೆ ಇರುವಂಥ ಒಂದು ಆಮೆ. ಇದನ್ನು ನೀನು ತಿಂದುಬಿಟ್ಟು ನೀನು ಹೊರಟುಬಿಡು ಅಂತ ಹೇಳ್ತಾರೆ. ಆಗ ಆ ಆಮೆಯನ್ನು ಮತ್ತು ಆನೆಯನ್ನು ಗರುಡ ತನ್ನ ಕಾಲಲ್ಲಿ ಹಿಡ್ಕೊಂಡು ಹಾರ್ಕೊಂಡು ಬರ್ತಾನೆ. ಅದನ್ನು ಎಲ್ಲಿ ಇಟ್ಟು ತಾನು ತಿನ್ನಬೇಕು ಅಂತ ಚಿಂತೆ ಮಾಡೋ ಕಾಲಕ್ಕೆ ಒಂದು ದೊಡ್ಡ ವಟವೃಕ್ಷ ಕಾಣುತ್ತೆ. ಎಲ್ಲ ವೃಕ್ಷಗಳು ನಡೀತಾ ಇರುತ್ತೆ ಗರುಡನ ಆಕಾರ ನೋಡಿ. ಒಂದು ವಟವೃಕ್ಷ ಮಾತ್ರ ತುಂಬ ದೊಡ್ಡದಿರುತ್ತೆ. ಅದು ಹೇಳುತ್ತೆ, ನನ್ನ ಒಂದೊಂದು ಟೊಂಗೆಗಳು ಕೂಡ 100 ಗಾವುದ ದೊಡ್ಡದಾಗಿದೆ ಶಾಖೆಗಳು, ಅದ್ರ ಮೇಲೆ ಕೂತ್ಕೊಂಡು ನೀನು ತಿನ್ನಬಹುದು ಅಂತ. ಆಗ ಗರುಡ ಬಂದು ಅದ್ರ ಮೇಲೆ ಕೂತ್ಕೋತಾನೆ. ಆ ಒಂದು ಶಾಖೆ, ಆ ಒಂದು ಬ್ರ್ಯಾಂಚ್ ಮುರಿದುಬಿಟ್ಟು ಅದು ಕೆಳಗೆ ಬೀಳುತ್ತೆ. ಆಗ ಗರುಡ ಗಮನಿಸ್ತಾನೆ, ಅದರಲ್ಲಿ 100 ಋಷಿಗಳು ಕೂತು ತಪಸ್ಸು ಮಾಡ್ತಾ ಇರ್ತಾರೆ. ಆಗ ಆ ಋಷಿಗಳಿಗೆ ಎಲ್ಲಿ ತಪೋಭಂಗವಾಗುತ್ತೋ ಅಥವಾ ಅವರಿಗೆ ಎಲ್ಲಿ ತನ್ನಿಂದ ತೊಂದರೆ ಆಗುತ್ತೋ ಅಂತ ಹೇಳ್ಬಿಟ್ಟು ಆ ಗರುಡ ಆ ಒಂದು ಶಾಖೆಯನ್ನು ತನ್ನ ಕೊಕ್ಕಲ್ಲಿ ಕಚ್ಕೊಂಡು, ತನ್ನ ಮೂಗಿನಲ್ಲಿ ಕಚ್ಕೊಂಡು ಹಾರ್ತಾನೆ. ಆಗ ಕಶ್ಯಪ ಋಷಿಗಳು ಬಂದು ಆ ಋಷಿಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಅದು ಆ ಟೊಂಗೆಯನ್ನು ಬಿಟ್ಟು ನೀವು ಹೊರಟು ಬಿಡಿ ಅಂತ ಹೇಳಿದಾಗ ಆ ಋಷಿಗಳೆಲ್ಲ ಹೊರಟು ಬಿಡ್ತಾರೆ. ಆಗ ಆ ಗರುಡ ಆ ಟೊಂಗೆಯನ್ನು ಕೆಳಗೆ ಹಾಕ್ತಾನೆ. ಅದು ಕೆಳಗೆ ಬಿದ್ದಾಗ ಒಂದು ಪರ್ವತದ ಮೇಲೆ ಬಿದ್ದು ಆ ಪರ್ವತ 100 ಹೋಳಾಗುತ್ತೆ ಅಂತ ಹೇಳ್ತಾರೆ ಪುರಾಣದಲ್ಲಿ. ಆಗ ಆ ಪರ್ವತದ ಹತ್ರ ಬಂದು ಕೂತ್ಕೊಂಡು ಈ ಆನೆಯನ್ನು ಮತ್ತು ಈ ಆಮೆಯನ್ನು ಭಕ್ಷಣೆ ಮಾಡ್ತಾನೆ ಗರುಡ ಅಂತ ಹೇಳಿ. ಸೊ ಈ ಗರುಡನ ಒಂದು ವಿಚಾರ ತಗೊಂಡಾಗ, ಅವನ ಹಿರಿಮೆ ತಗೊಂಡಾಗ ಅಥವಾ ಅವನ ಶಕ್ತಿಯನ್ನು ಕಂಡಾಗ, ಇಷ್ಟು ಶಕ್ತಿವಂತ ಗರುಡ ಅಂತ ಪುರಾಣದಲ್ಲಿ ಬರುತ್ತೆ. ಇಂಥ ಗರುಡನನ್ನು ತನ್ನ ವಾಹನನ್ನಾಗಿಟ್ಟುಕೊಂಡಿರ್ತಂಥ ಭಗವಂತ, ಆ ಗರುಡ ವಾಹನ, ಗಗನಚರ ವಾಹನ,
ಅವನ ಮಹಿಮೆ ಏನು ಅಂತ ಹೇಳಿ ಇಲ್ಲಿ ಇಂಥ ಒಂದು ವಿಶೇಷಣ ಕೊಟ್ಟಿದ್ದಾರೆ. ಮುಂದೆ ಗಾಯನವ ಕೇಳುತ್ತಾ ದಿವವು ಕಸರೊಡನೆ ಮನೆ ಮನೆಗಳಲ್ಲಿ ತಿರುಗುವನು ಅಂತ. ಇಲ್ಲಿ ಕೇವಲ ಲಕ್ಷ್ಮೀ ಬ್ರಹ್ಮವಾಯುಗಳು ಗರುಡಶೇಷ ರುದ್ರಾದಿಗಳು ತತ್ವಾಭಿಮಾನಿ ದೇವತೆಗಳಲ್ಲದೆ ಸಾಮಾನ್ಯರಿಗೂ ಕೂಡ ಭಗವಂತ ತನ್ನ ಕರುಣೆಯನ್ನು ತೋರಿಸ್ತಾನೆ. ಅವನು ದೀನಬಂಧು. ಹಾಗಾಗಿ ಮನೆ ಮನೆಗಳಲ್ಲಿ ತಿರುಗುವನು, ಗಾಯನವ ಕೇಳುತ್ತಾ ಅಂದರೆ ತನ್ನ ಭಕ್ತರು ಮಾಡುವ ಗಾಯನವನ್ನು ಕೇಳುತ್ತಾ ಸ್ತುತಿಯನ್ನು ಕೇಳುತ್ತಾ ಈ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ ಭಗವಂತನ ಕುರಿತು ಹಾಡಿ ಹಿಗ್ಗಿದಾಗ ಅದೇ ಈ ಕಲಿಯುಗಕ್ಕೆ ಸಾಧನೆ, ನಾಮಸ್ಮರಣೆಯ ಸಾಧನೆ. ಅವನನ್ನು ಕುರಿತು ಹಾಡುವುದು, ದಾಸರ ಪದಗಳನ್ನು ಹಾಡುವುದು, ಇದೇ ಸಾಧನೆ ಈ ಕಲಿಯುಗಕ್ಕೆ. ಇಲ್ಲಿ ಅದನ್ನು ಹೇಳ್ತಾರೆ, ಗಾಯನವ ಕೇಳುತ್ತಾ ಗಗನಚರ ವಾಹನ ದಿವವು ಕಸರೊಡನೆ ತಿರುಗುವನು ಮನೆ ಮನೆಗಳಲ್ಲಿ ಅಂತ. ಸಣ್ಣ ಸಣ್ಣ ಭಕ್ತರು ಅಂತ ನೋಡಿದೆ ಎಲ್ಲರ ಮನೆ ಮನೆಗಳಲ್ಲಿ ಬಂದು ತಾನು ನೆಲೆಸಿ ಅವ್ರ ಹಿಂದೆ ತಿರುಗುತ್ತಾನೆ ಅಂತ ಇಲ್ಲಿ ಭಾವಾರ್ಥ. ಮತ್ತು ಇಲ್ಲಿ ಭಾವಪ್ರಕೇಶಿಕೆಯಲ್ಲಿ ಒಂದು ವಿಷಯ ಹೇಳ್ತಾರೆ. ಇಲ್ಲಿ ಇಂದ್ರಿಯ ಅನ್ನೋ ಮನೆಗಳಲ್ಲಿ ತಿರುಗುತ್ತಾನೆ ಅನ್ನೋ ಒಂದು ಅರ್ಥ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಇಂದ್ರಿಯ ಅನ್ನೋ ಮನೆಯಲ್ಲಿ ತಿರುಗುತ್ತಾನೆ ಅಂದರೆ ಈ ತಮೋಯೋಗ್ಯರಾದಂತಹ ಜೀವನಿಗೂ ಇಂದ್ರಿಯ ಇರುತ್ತೆ, ಮತ್ತು ಪ್ರಾಣಿಗಳಲ್ಲೂ ಇಂದ್ರಿಯ ಇರುತ್ತೆ. ಹಾಗಾಗಿ ಆ ತಮೋಯೋಗ್ಯರಲ್ಲೂ ಇಂದ್ರಿಯ ಇರುತ್ತೆ, ಅದರಲ್ಲೂ ಒಂದಿರ್ತಾನೆ, ಅದರಲ್ಲೂ ತಿರುಗುತ್ತಾನೆ. ಪ್ರಾಣಿಗಳ ಇಂದ್ರಿಯಗಳಲ್ಲೂ ಅವನೇ ಚಾಲಕನಾಗಿರ್ತಾನೆ. ಆದರೆ ಇಲ್ಲಿ ಹೇಳಿರುವುದು ಬೇರೆ ಏನೋ ಅರ್ಥ ಹೇಳ್ತಾರೆ. ಇಲ್ಲಿ ಸಾಕ್ಷಾತ್ತಾಗಿ ತಾನೇ ಬಂದು ಗಾಯನವ ಕೇಳುತ್ತಾ ಅಂತ ಒಂದು ವಿಶೇಷಣ ಹೇಳಿದ್ದಾರೆ. ಅಂದರೆ ಹಾಡು ಕೇಳಬೇಕು ಅಂದರೆ ಇಂದ್ರಿಯಗಳಲ್ಲಿದ್ದಾಗ ಅವನು ಹಾಡನ್ನು ಹಾಡಿಸೋನೇ ಅವನು. ಹಾಗಾಗಿ ಇಲ್ಲಿ ಹಾಡು ಕೇಳುತ್ತಾ ಅಂದಾಗ ತಾನೇ ಸಾಕ್ಷಾತ್ತಾಗಿ ಬಂದು ಭಗವಂತನ ಮಾಡುವಂತಹ ಸ್ತುತಿಯನ್ನು ಕೇಳುತ್ತಾ ದೇವತೆಗಳೊಡನೆ ಅವನ ಮನೆಗಳಿಗೆ ಬರ್ತಾನೆ ಅಂತ ಹೇಳಿದ್ದಾರೆ. ಅದು ಇಂದ್ರಿಯ ಅನ್ನೋ ಮನೆಯಲ್ಲ, ಅದು ಭಗವಂತ ಸಾಕ್ಷಾತ್ತಾಗಿ ಭಕ್ತರ ಮನೆಗೆ ಬರ್ತಾನೆ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ತಮೋಯೋಗ್ಯರಲ್ಲಿ ಅವನು ಕಾರುಣ್ಯ ಮಾಡಲ್ಲ, ಆದರೆ ಕರುಣೆಯಿಂದ ಭಕ್ತರ ಮನೆಗೆ ಬಂದು ಗಾಯನ ಕೇಳ್ತಾ ಮನೆಯಲ್ಲಿ ನೆಲೆಸ್ತಾನೆ ಭಗವಂತ ಅಂತ. ಮತ್ತು ಇದಕ್ಕೆ ಒಂದು ಉದಾಹರಣೆ, ಒಂದು ಬೆಸ್ಟ್ ಉದಾಹರಣೆ, ಒಂದು ಗೋಪಿಕಾ ಸ್ತ್ರೀಯರು ತಗೊಂಡಾಗ ಈ ಮನೆ ಮನೆಗಳಲ್ಲಿ ತಿರುಗುವನು ಅನ್ನೋದಕ್ಕೆ ಅದಕ್ಕಿಂತ ದೊಡ್ಡ ಉದಾಹರಣೆ ಕೊಡಬೇಕಾಗಿಲ್ಲ ಅಂತ ಭಾವಪ್ರಕಾಶಿಕೆಯಲ್ಲಿ ಈ ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ದಾಮೋದರ ಅಂತ ಇನ್ನೊಂದು ವಿಶೇಷ ನೋಡಿದ್ದೀವಿ ನಾವು. ದಾಮೋದರ ಅಂದರೆ ಆ ಯಶೋದೆಗೆ ಕೇವಲ ಒಂದು ಕರು ಕಟ್ಟುವಂಥ ಹಗ್ಗಕ್ಕೆ ತಾನು ಕಟ್ಟಿಬೀಳ್ತಾನೆ ಭಗವಂತ. ಅವನು ಸರ್ವಾತೀತನಾದರೂ ಅವನು ಭಕ್ತಾಧೀನ ಅಂತ ತೋರಿಸ್ತಾನೆ. ಮತ್ತು ಗೋಪಿಕಾ ಸ್ತ್ರೀಯರಲ್ಲಿ ಬೆಣ್ಣೆಯನ್ನು ಕದಿಯುತ್ತಾ, ತುಂಟತನವನ್ನು ಮಾಡ್ತಾ, ಚೇಷ್ಟೆ ಮಾಡ್ತಾ, ಗಡಿಗೆಗಳನ್ನು ಒಡೆದು ಹಾಲು ಮೊಸರು ಕುಡಿತಾ ಗೋಪಿಕಾ ಸ್ತ್ರೀಯರಲ್ಲಿ ಹೋಗಿ ಅವರವ್ರ ಮನೆಗೆ ಹೋಗಿ ತುಂಬ ಕಾಟ ಕೊಡ್ತಾನೆ ಕೃಷ್ಣ. ಬಾಲಲೀಲೆಗಳನ್ನು ತೋರಿಸ್ತಾನೆ. ಮತ್ತು ಇಲ್ಲಿ ಕೃಷ್ಣನ ರಾಸಲೀಲೆ ಅಂತ ನೋಡಿದಾಗ ಅಲ್ಲಿರೋ ಗೋಪಿಕಾ ಸ್ತ್ರೀಯರು ಕೃಷ್ಣ ಕೊಳಲು ನುಡಿಸ್ತಾ ನಿಂತಾಗ ರಾತ್ರಿ ಹಗಲು ಅದ್ಯಾವುದೂ ಇಲ್ಲದೆ ಕೃಷ್ಣನ ಕೊಳಲಿನ ನಾದ ಕೇಳಿಕೊಂಡು ಅಲ್ಲಿದ್ದಂತಹ ಗೃಹಿಣಿಯರು ಮತ್ತು ಬಾಲೆಯರು ಅಂದರೆ ಮದುವೆ ಆಗದಂಥ ಹೆಣ್ಣುಮಕ್ಕಳು, ಮದುವೆ ಆಗಿರೋರು ಎಲ್ಲರೂ ತಾವು ಏನೇನು ಕೆಲಸ, ವಯಸ್ಸಾದವರು ಯಾರೇ ಆಗಿರ್ಬೋದು, ಎಲ್ಲ ಹೆಣ್ಣುಮಕ್ಕಳು ತಾವು ಏನೇನು ಕೆಲಸ ಮಾಡ್ತಿದ್ರು ಎಲ್ಲವನ್ನು ಬಿಟ್ಟು ಕೃಷ್ಣನನ್ನು ಹುಡ್ಕೊಂಡು ಹೊರಟ್ಬಿಡೋರಂತೆ. ಅವರೆಲ್ಲರಿಗೂ ಕೃಷ್ಣ ಸ್ಪರ್ಶ ಸುಖ ಕೊಟ್ಟ ಅಂತ ಹೇಳ್ತಾರೆ. ಅವರೆಲ್ಲರ ಜೊತೆಗೆ ತಾನು ಸಾಕ್ಷಾತ್ ಗಂಡನಂತೆ ಕೃಷ್ಣ ಇರ್ತಿದ್ದ, ಒಂದು ಸ್ಪರ್ಶ ಸುಖ ಕೊಟ್ಟ ಅಂತ ಹೇಳ್ತಾರೆ. ಹೀಗಿರಬೇಕಾದ್ರೆ ಇಲ್ಲಿ ಗೃಹಿಣಿಯರು ಇದ್ದರು, ಬಾಲೆಯರು ಇದ್ದರು. ಆ ಬಾಲೆಯರಲ್ಲಿ ಬ್ರಹ್ಮಚರ್ಯ ಭಂಗ ಆಯಿತಾ, ಇಲ್ಲ ಗೃಹಿಣಿಯರಲ್ಲಿ ಪಾತಿವ್ರತ್ಯ ಭಂಗ ಆಯಿತಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ನಮ್ಮಲ್ಲಿ ಒಂದು ಚಿಂತನೆ ಇದೆ. ಗಂಡನ ಸೇವೆ ಮಾಡುವಂಥ ಹೆಣ್ಮಕ್ಕಳು ಪತ್ಯಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಭಗವಂತನಿಗೆ ಪ್ರೀತಿಯಾಗಲಿ ಅಂತ ಹೇಳ್ತಾರೆ. ಅಂದರೆ ತನ್ನ ಪತಿಯಲ್ಲಿರುವಂತಹ ವಾಯುದೇವರ ಒಳಗಿರುವಂತಹ ಬಿಂಬ ನಾರಾಯಣ, ಅವನಿಗೆ ಪ್ರೀತ್ಯಾರ್ಥವಾಗಿ ಎಲ್ಲ ಸೇವೆಯನ್ನು ಮಾಡ್ತಿದ್ದೀವಿ ಅಂತ ಭಗವಂತನಿಗೆ ಒಪ್ಪಿಸ್ತಾರೆ. ಹಾಗಾಗಿ ಆ ಗಂಡನಲ್ಲಿ ಇರುವಂತಹ ಅಂತರ್ಯಾಮಿ, ಅವನ ಬಿಂಬ ಯಾರು? ಅವನೇ ಭಗವಂತ. ಹಾಗಾಗಿ ಇಲ್ಲಿ ಪಾತಿವ್ರತ್ಯ ಭಂಗ ಬರಲ್ಲ ಅಂತ ಅದಕ್ಕೊಂದು ಸೈಂಟಿಫಿಕ್ ಔಟ್ಲುಕ್ ಇಟ್ಕೊಂಡು ಒಂದು ಸೈನ್ಸ್ ಮೂಲಕ ಅದನ್ನು ನೋಡಿದಾಗ ಯಾವ ರೀತಿಯಲ್ಲಿ ಕಾಣುತ್ತೆ ಅಂತ ಮುಂದೆ ನೋಡೋಣ. ಮತ್ತು ಅಲ್ಲಿದ್ದಂತಹ ಬಾಲೆಯರಲ್ಲಿ ಬ್ರಹ್ಮಚರ್ಯಕ್ಕೂ ಭಂಗ ಬರೋಲ್ಲ ಅಂತ. ಯಾಕೆಂದರೆ ನಾವು ಎಷ್ಟೋ ಜನ್ಮಗಳು ತೊಗೊಂಡು ಬಂದಿದ್ದೀವಿ ಹಿಂದೆ, ಎಷ್ಟೋ ಹೆಂಡತಿ, ಎಷ್ಟೋ ಮಕ್ಕಳು, ಎಷ್ಟೋ ತಂದೆ ತಾಯಿಗಳು ಎಲ್ಲ ಆಗಿದೆ. ಈ ಜನ್ಮದಲ್ಲೂ ಅದೇ ರೀತಿಯಲ್ಲಿ ತಂದೆ ತಾಯಿಗಳು, ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ. ಮುಂದಿನ ಜನ್ಮಕ್ಕೆ ಯಾರಂತ ಗೊತ್ತಿಲ್ಲ. ಆದರೆ ಎಲ್ಲ ಜನ್ಮಗಳಲ್ಲೂ ಆ ಜೀವನಿಗೆ ಗಂಡ ಅವನೇ ಭಗವಂತ. ಹಾಗಾಗಿ ದೇವರು ಸದಾ ಜೀವನಿಗೆ ಒಡೆಯ, ಪುರುಷರಿಗೂ ಅವನೇ ಒಡೆಯ, ಸ್ತ್ರೀಯರಿಗೂ ಅವನೇ ಒಡೆಯ. ಅವನೇ ಪರಮಪುರುಷ. ಸ್ತ್ರೀಯರ ಒಳಗಡೆ ಸ್ತ್ರೀ ರೂಪದಲ್ಲಿ ಇರ್ತಾನೆ ಅವನು, ಪುರುಷರ ಒಳಗಡೆ ಪುರುಷ ರೂಪದಲ್ಲಿ ಇರ್ತಾನೆ ಭಗವಂತ. ಹಾಗಾಗಿ ಇಲ್ಲಿ ಭಗವಂತನ ಒಡನೆ ನಮ್ಮ ಒಡನಾಟ ಇದೆಯಲ್ಲ, ಅದು ಅನಂತವಾದುದು, ಮುಂದೆ ಅನಂತವಾಗಿರುವಂಥದ್ದು. ಮೋಕ್ಷದಲ್ಲೂ ಕೂಡ ಭಗವಂತ ಬಿಂಬನಾಗೇ ಇರ್ತಾನೆ.
ಇಲ್ಲಿ ಇನ್ನೊಂದು ಸೈಂಟಿಫಿಕ್ ಆಗಿ ಇದನ್ನು ನೋಡಬೇಕಾದ್ರೆ ಇಲ್ಲಿ ಪಾತಿವ್ರತ್ಯಕ್ಕೆ ಭಂಗ ಬಂತ ಇಲ್ಲ ಬ್ರಹ್ಮಚರ್ಯಕ್ಕೆ ಭಂಗ ಬಂತ ಈ ಸ್ತ್ರೀಯರಲ್ಲಿ ಅಂತ ನೋಡಿದಾಗ ಕೆಲವು ವಿಷಯಗಳನ್ನು ನಾವು ನೋಡಬಹುದು. ಒಂದು ಪಂಚತನ್ಮಾತ್ರೆಗಳು ಅಂತ ನೋಡೋಣ. ನಾವು ಇನ್ನು 24 ತತ್ವಗಳು ನೋಡಿದ್ವಲ್ಲ, ಇದನ್ನು ನೋಡಿದಾಗ ಪಂಚತನ್ಮಾತ್ರೆಗಳು ಅಂತ ನೋಡಿದಾಗ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇಲ್ಲಿ ಶಬ್ದ ನಮಗೆ ಕೇಳುತ್ತೆ. ಯಾವುದೋ ಒಂದು ಆಬ್ಜೆಕ್ಟ್ ವೈಬ್ರೇಟ್ ಆದಾಗ ಸೌಂಡ್ ಉತ್ಪತ್ತಿ ಆಗುತ್ತೆ. ಈ ಶಬ್ದ ನಮ್ಮ ಕಂಟ್ರೋಲಲ್ಲಿ ಇದೆಯಾ? ಇಲ್ಲ, ನಮ್ಮ ಕಂಟ್ರೋಲ್ ಇದೆ. ನಾವು ಮಾತಾಡಿದಾಗ ಶಬ್ದ ನಮ್ಮ ಕಂಟ್ರೋಲ್ ಇದೆ ಅಂತ ಅನ್ಕೋತೀವಿ. ವೋಕಲ್ ಕಾರ್ಡ್ಸ್ ನಾವು ಮಾತಾಡಬೇಕು ಅಂತ ಅಂದ್ಕೊಂಡಾಗ ಅದು ವೈಬ್ರೇಟ್ ಆಗುತ್ತೆ, ಬಟ್ ನಾವು ಅದನ್ನು ಕಂಟ್ರೋಲ್ ಮಾಡ್ತಿದ್ದೀವಾ? ಖಂಡಿತ ಇಲ್ಲ. ನಾವು ಅನ್ಕೋತೀವಿ, ಅದು ಆಗುತ್ತಿದೆ ಅಷ್ಟೇ. ವಿ ಆರ್ ಜಸ್ಟ್ ಎಕ್ಸ್ಪೀರಿಯನ್ಸಿಂಗ್ ವಾಟ್ ಈಸ್ ಹ್ಯಾಪ್ನಿಂಗ್. ಸೊ ಸೌಂಡ್ ನಾವು ಪ್ರೊಡ್ಯೂಸ್ ಮಾಡ್ತಿದ್ರು, ನಾನೇ ಮಾತಾಡ್ತಿದ್ರು ಕೂಡ ಅದು ನಾನು ಮಾತಾಡೋದಂದ್ರೆ ಇಲ್ಲ. ಅದು ಭಗವಂತ ಉತ್ಪತ್ತಿ ಮಾಡಿದಾಗ ಮಾತ್ರ, ಆ ಅಂಗಗಳು ಅದರ ಕ್ರಿಯೆಯನ್ನು ಮಾಡಿದಾಗ ಮಾತ್ರ, ತಾವೇ ಮಾಡಿದಾಗ ಮಾತ್ರ ಆ ಶಬ್ದ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಅಲ್ಲಿ ಒಳಗಡೆ ಕೂತು ವಾಗ್ ಅಭಿಮಾನಿಗಳು ಅದನ್ನು ನುಡಿಸಬೇಕು, ಅವಾಗ ಮಾತ್ರ ಅದು. ಮತ್ತು ಸ್ಪರ್ಶ ಒಂದೊಂದು ವಸ್ತುವನ್ನು ಮುಟ್ಟಿದಾಗ ಬೇರೆ ಬೇರೆ ಒಂದು ಸ್ಪರ್ಶದ ಒಂದು ಅನುಭವ ಆಗುತ್ತೆ. ಈ ಒಂದೊಂದು ವಸ್ತುಗಳಲ್ಲಿ ಅದರ ಸ್ಪರ್ಶಾನುಭವ ಬೇರೆ ಇಟ್ಟಿರ್ತಾನೆ ಭಗವಂತ. ಮತ್ತು ರೂಪ, ಒಂದೊಂದು ಹೂವಿನದು ಒಂದೊಂದು ರೂಪ. ಸೃಷ್ಟಿಯಲ್ಲಿ ಬೇಕಾದಷ್ಟು ವಿವಿಧ ರೂಪಗಳು ನೋಡ್ಬೋದು. ಇದ್ಯಾವುದು ನಾವು ಸೃಷ್ಟಿ ಮಾಡಿದ್ದಲ್ಲ. ಒಂದು ಹುಲ್ಲು, ಒಂದು ಮರ, ಒಂದು ಹುಣ್ಣಿಮೆ ಚಂದ್ರನ ಒಂದು ಬೆಳಕು, ಗಾಳಿ, ತಂಗಾಳಿ, ತಂಪು ಗಾಳಿ, ಇಡೀ ಪ್ರಕೃತಿಯಲ್ಲಿ ಎಲ್ಲೆಡೆಯಲ್ಲೂ ಭಗವಂತ ಇದ್ದಾನೆ. ಹಾಗಾಗಿ ಎಲ್ಲ ವಸ್ತುಗಳಲ್ಲಿ ಅವನೇ ರೂಪ. ಮತ್ತು ರಸ, ಭಾವ. ಮತ್ತು ನಾವು ಏನಾದರೂ ಸವಿದಾಗ ಅದು ಬೇರೆ 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 ಟೇಸ್ಟ್ ಕೊಡುತ್ತೆ. ಆ ಟೇಸ್ಟ್ ಬಡ್ಸಲ್ಲಿ ನಿಂದು ಅದರ ಸವಿ ನಾವು ತಿಂದ್ವಿ, ಅದು ಟೇಸ್ಟ್ ಬಂತಷ್ಟೇ. ಆ ಒಂದು ಸ್ಪೈಸಸ್ಸಲ್ಲಾಗಲಿ ಮತ್ತು ಅದರ ಸುಗಂಧ, ಇದು ಯಾವುದು ನಾವು ಸೃಷ್ಟಿ ಮಾಡಿದ್ದಲ್ಲ, ಅದೆಲ್ಲ ಭಗವಂತನ ಸೃಷ್ಟಿ ಒಂದು. ಮತ್ತು ನಮ್ಮ ಹುಟ್ಟು ಕೂಡ ನಮ್ಮ ಕಂಟ್ರೋಲಲ್ಲಿಲ್ಲ. ಮುಂದೆ ನಾವು ಯಾವ ಜನ್ಮ ಬರುತ್ತೆ ಅಂತ ನಮ್ಗೆ ಹೇಳಕ್ಕೆ ಬರಲ್ಲ. ಹಿಂದೆ ಹೇಳಿದಾಗೆ ಅಂತ್ಯಕಾಲದಲ್ಲಿ ಏನು ಸ್ಮರಣೆ ಬರುತ್ತೆ ಆ ಒಂದು ಹುಟ್ಟು ಬರುತ್ತೆ. ಮತ್ತು ಆ ವ್ಯಕ್ತಿಯ ರೂಪ ಕೂಡ, ಅದು ಭಗವಂತ ಕೊಟ್ಟರೆ ರೂಪ ಉಂಟು, ಭಗವಂತ ಕೊಡಲಿಲ್ಲ ಅಂದರೆ ರೂಪ ಇಲ್ಲ. ಮತ್ತು ವಯಸ್ಸಾಗೋ ಕಾಲಕ್ಕೆ ಆ ರೂಪ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಇದು ಯಾವುದು ಶಾಶ್ವತವಾದಲ್ಲ ಇದೆಲ್ಲ. ಹಾಗಾಗಿ ಈ ಹಿರಿಯರು, ಜ್ಞಾನಿಗಳು ಅವರ ದೇಹಕ್ಕೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿರಲ್ಲ. ಮತ್ತು ಅದಕ್ಕೆ ಶುಕುಮುನಿಗಳು ಒಂದು ಉದಾಹರಣೆ ಅಂತ ಹೇಳ್ಬೋದು, ಅಥವಾ ದೂರ್ವಾಸರು ಹೇಳ್ಬೋದು. ಅವ್ರು ನೋಡೋಕ್ಕೆ ಅವಧೂತರಂತೆ ಏನೋ ಒಂದು ಹರಿದು ವಸ್ತ್ರ ಹಾಕ್ಕೊಂಡು ಧರಿಸ್ಕೊಂಡು ಅಲ್ಲಿ ಓಡಾಡ್ಕೊಂಡಿದ್ದವರು, ಅವ್ರಿಗೆ ಲೌಕಿಕವಾಗಿ ನೋಡಿದಾಗ ಹುಚ್ಚರಂತೆ ಕಾಣೋರು. ಆದರೆ ಅವರ ಅಂತರಂಗದಲ್ಲಿ ಹೊಕ್ಕಾಗ ಸಾಕ್ಷಾತ್ ರುದ್ರದೇವರೇ ದೂರ್ವಾಸರು ಶುಕುಮುನಿಗಳಾಗಿ ಬಂದಿದ್ದು. ಅವಧೂತ ಸ್ಥಿತಿಯಲ್ಲಿ ಭಗವಂತನ ಸದಾ ಕಾಣ್ತಾ ಅವ್ರ ಲೋಕದ ಪರವೇ ಇಲ್ಲ ಅವರಿಗೆ. ಅಂದರೆ ಯಾವುದೇ ಒಂಥರ ಬಾಡಿಲಿ ಅವ್ರದ್ದು ಪರ್ಸೆಪ್ಷನೇ ಇಲ್ಲ, ಅವ್ರ ಅಂತರಂಗ ಸುಖದಲ್ಲಿ ಅವರು ಸದಾ ಇರುವಂಥವ್ರು. ಹಾಗಾಗಿ ಆ ರೂಪ ಅಂತ ತಗೊಂಡಾಗ ಇವರೆಲ್ಲ ನೋಡಕ್ಕೆ ಹುಚ್ಚರಂತೆ ಕಂಡರೂ ಕೂಡ ಆಗ್ತಾರೆ. ಹಾಗಾಗಿ ಈ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಇದೆಲ್ಲ ಭಗವಂತನ ಸೃಷ್ಟಿಯಾಗುತ್ತೆ. ಮತ್ತು ಕಣ್ಣು, ಕಿವಿ, ಇನ್ನು ಪಂಚ ಜ್ಞಾನೇಂದ್ರಿಯಗಳು ತಗೊಂಡಾಗ ಕಣ್ಣು, ಕಿವಿ, ಮೂಗು, ಚರ್ಮ, ನಾಲಿಗೆ. ಕಣ್ಣು ಕೆಲವಷ್ಟು ಕೇಳ್ತೀವಿ ವಿಷಯಗಳನ್ನ. ಯಾರೋ ಒಬ್ಬರಿಗೆ 13-14 ವರ್ಷದ ತನಕ ಕಣ್ಣು ಕಾಣ್ತಿತ್ತು, ಇದಕ್ಕಿದ್ದಂಗೆ ಕಣ್ಣು ಕಾಣದೇ ಆಗೋಯ್ತು ಅಂತ. ವಯಸ್ಸಾಗೋ ಕಾಲಕ್ಕೆ ಕಿವಿ ಕೇಳಿಸಲ್ಲ, ಹಿಯರಿಂಗ್ ಏಡ್ಸ್ ಎಲ್ಲ ಹಾಕೋತೀವಿ. ಮತ್ತು ಮೂಗು, ಕರೋನಾ ವೈರಸ್ ಬಂದಾಗ ನಾವೆಲ್ಲ ನೋಡಿರ್ತೀವಿ, ಮೂಗು ವಾಸನೆ ತೊಗೊಳಲ್ಲ, ನಾಲಿಗೆಯಲ್ಲಿ ರುಚಿ ಹೊರಟೋಗುತ್ತೆ. ಇದು ಕರೋನಾ ವೈರಸ್ ಮತ್ತು ಆ್ಯಂಟಿಬಯೋಟಿಕ್ ತೊಗೊಂಡಾಗ ಈ ರೀತಿಯಲ್ಲಾಗುತ್ತೆ. ನಂತರ ನಾಲಿಗೆಯಲ್ಲಿ ಏನು ತಿಂದರೂ ರುಚಿಸಲ್ಲ. ಆ ಕರೋನಾ ವೈರಸ್ಸಿಗೆ ಆ್ಯಂಟಿಬಯೋಟಿಕ್ಗೆ ದೇವ್ರು ಕೊಟ್ಟಿರುವಂಥ ಗುಣ, ಔಷಧಿ ಗುಣ ಅಥವಾ ಈ ವೈರಸ್ಸಿನ ಗುಣ ದೇವ್ರು ಹಾಕ್ಕೊಟ್ಟಿರೋದು. ಹಾಗಾಗಿ ಈ ಕಣ್ಣು, ಕಿವಿ, ಮೂಗು ಮತ್ತು ಚರ್ಮ ಪ್ಯಾರಾಲಿಸಿಸ್ ಆದಾಗ ಅಥವಾ ಅನಸ್ಥೀಷಿಯಾ ತೊಗೊಂಡಾಗ ಸ್ಪರ್ಶ ಮಾಡಿದ್ರೂ ನಮ್ಮ ಚರ್ಮಕ್ಕೆ ಗೊತ್ತಾಗಲ್ಲ. ಅದು ಅನಸ್ಥೀಷಿಯಾ ಅನ್ನೋ ಮೆಡಿಸಿನಿಗೆ ದೇವ್ರು ಕೊಟ್ಟಿರೋ ಒಂದು ಗುಣ. ಅದು ಏನು ಮಾಡುತ್ತೆ, ನಮ್ಮ ಚರ್ಮದ ಸ್ಪರ್ಶ ಅನ್ನೋದನ್ನು ಆ ಜ್ಞಾನ ನಮಗೆ ಗೋಚರ ಆಗಲ್ಲ, ಸ್ಪರ್ಶ ಆಗಲ್ಲ. ಮತ್ತು ನಾಲಿಗೆ ರುಚಿಯೆಲ್ಲ ಭಗವಂತನು ಆ ರುಚಿ ಕೊಟ್ಟರೆ ಉಂಟು, ಇಲ್ಲಾಂದರೆ ಇಲ್ಲ. ಹಾಗಾಗಿ ಈ ಪಂಚ ಜ್ಞಾನೇಂದ್ರಿಯಗಳು ನಮ್ಮ ಕಂಟ್ರೋಲಲ್ಲಿಲ್ಲ. ಇನ್ನು ಪಂಚಕರ್ಮೇಂದ್ರಿಯಗಳು, ಕೈ, ಕಾಲು, ಬಾಯಿ, ಪಾಯಿ, ಉಪಸ್ಥ. ಪ್ಯಾರಾಲಿಸಿಸ್ ಆದಾಗ ಕೈ ಕಾಲು ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ಆ ವ್ಯಕ್ತಿ ಎತ್ತಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರು ಅದು ಅವ್ರ ಕಂಟ್ರೋಲಲ್ಲಿಲ್ಲ. ಹಾಗಾಗಿ ಮತ್ತು ಈ ಕಾನ್ಸ್ಟಿಪೇಷನ್ನು, ಪೈಲ್ಸ್ ಅಂತೆಲ್ಲ ಈ ಥರ ರೋಗಗಳೆಲ್ಲ ತೊಗೊಂಡಾಗ ಇದೆಲ್ಲ ತಾನೇ ಆಗುತ್ತೆ. ಇದು ಯಾವುದೋ ಆ ವ್ಯಕ್ತಿಯ ಕಂಟ್ರೋಲಲ್ಲಿ ಇರೋಲ್ಲ. ಆ ವ್ಯಕ್ತಿಯ ಕಂಟ್ರೋಲಲ್ಲಿ ಇದ್ದರೆ ಅದು ಯಾವುದೋ ಆಗೋಕ್ಕೆ ಬಿಡಲ್ಲ. ನನ್ನ ದೇಹ ಯಾವಾಗಲೂ ಆರೋಗ್ಯವಾಗಿರುತ್ತೆ ಅಂತ ಅವ್ನು ನೋಡ್ಕೋಬಹುದು. ಎಷ್ಟು ತಾನು ವ್ಯಾಯಾಮ ಮಾಡಿ ಏನು ನೋಡಿಕೊಂಡ್ರೂ ಕೂಡ ಅದೆಲ್ಲ ಭಗವಂತ ಚಿತ್ತ. ಹಾಗಾಗಿ ವಿಷ್ಣು ಸಹಸ್ರನಾಮನ ಒಂದು ದೊಡ್ಡ ಮೆಡಿಸನ್ ಅಂತ ಹೇಳ್ತಾರೆ. ವಿಷ್ಣು ಸಹಸ್ರನಾಮ ಹೇಳಿದಾಗ ಎಡಗಡೆ 36,000 ನಾಡಿಗಳು, ಬಲಗಡೆ 36,000 ನಾಡಿಗಳು, ಅಂದರೆ ದೇಹದಲ್ಲಿರುವಂಥ ಎಲ್ಲ ನಾಡಿಗಳು ಆ್ಯಕ್ಟಿವೇಟ್ ಆಗಿ ಆ ದೇವರ ನಾಮಸ್ಮರಣೆಯಿಂದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರಿಗೂ ದೊಡ್ಡ ಮೆಡಿಸನ್ ಯಾವುದು? ವಿಷ್ಣು ಸಹಸ್ರನಾಮ. ಯಾಕೆಂದರೆ ಈ ಎಲ್ಲದರ ನಿಯಾಮಕ ಅವನಾದ್ದರಿಂದ ಇದು ಯಾವುದು ನಮ್ಮ ಕಂಟ್ರೋಲಲ್ಲಿಲ್ಲ ಅಂತ ಗೊತ್ತಾಗುತ್ತೆ. ಮತ್ತು ಇನ್ನು ದೇಹ ನಮ್ಮದ ಅಂತ ತಗೊಂಡಾಗ ಪಂಚಭೂತಗಳು ನೋಡಿದಾಗ ಪೃಥ್ವಿ, ಮಣ್ಣಿನಿಂದ ಪ್ರೋಟೀನ್ ತೊಗೊಂಡು ಗಿಡ ಬೆಳೆಯುತ್ತೆ. ಆ ಪ್ರೋಟೀನು ಮತ್ತು ಗಿಡ ಉತ್ಪತ್ತಿ ಮಾಡುವಂಥ ಕಾರ್ಬೋಹೈಡ್ರೇಟ್ಸ್ ಇದನ್ನು ನಾವು
ಸ್ವೀಕಾರ ಮಾಡ್ತೀವಿ. ಹಾಗಾಗಿ ಆ ಮಣ್ಣೇ ನಮ್ಮ ದೇಹವಾಗುತ್ತೆ. ಮತ್ತು ದೇಹದಲ್ಲಿ 70% ಮೀರಿ ನೀರಿದೆ ಅಂತ ಹೇಳ್ತಾರೆ. ಹಾಗಾಗಿ ಪೃಥ್ವಿ ಮತ್ತು ನೀರು ಮತ್ತು ದೇಹದಲ್ಲಿ ಉಷ್ಣಾಂಶ ಇರುತ್ತೆ. ಈ ತಾಪಮಾನ ಯಾರು ಕಾಪಾಡ್ತಾನೆ ಅಂದರೆ ಅದು ವೈಶ್ವಾನರ ಅನ್ನೋ ಭಗವಂತನ ಒಂದು ರೂಪ. ನಾವು ಮಾಡೋ ಊಟ ಆ ವೈಶ್ವಾನರ ಯಜ್ಞ ಅಂತ ಹೇಳ್ತೀವಿ. ಅವನು ಒಳಗಡೆ ನಿಂತು ಜೀರ್ಣ ಮಾಡಿಸಿದ್ರೆ ಉಂಟು, ಇಲ್ಲಾಂದರೆ ಅಜೀರ್ಣ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ. ಹಾಗಾಗಿ ಅವನು ಜೀರ್ಣ ಮಾಡಿಸಿ ಆ ತಿನ್ನುವ ಆಹಾರವನ್ನು ತಾನು ದೇಹವಾಗಿ ಅದನ್ನು ಬದಲಾಯಿಸ್ತಾನೆ. ಸಣ್ಣದ ಹುಟ್ಟದಾಗಿಂದ ದೊಡ್ಡವರಾಗೋ ತನಕ ದೇಹದಲ್ಲಿ ಎಲ್ಲ ಬದಲಾವಣೆಗಳಾಗ್ತಿರುತ್ತೆ. ಎಲ್ಲ ಬದಲಾವಣೆಗಳು ಯಾವುದರಿಂದ ಆಗುತ್ತೆ ಅಂದರೆ ನಾವು ತಿನ್ನೋ ಆಹಾರದಿಂದ, ನೀರಿಂದ, ಇದರಿಂದ ದೇಹ ಒಂದೇ ರೀತಿಯಿರಲ್ಲ. ಇದೆಲ್ಲ ಯಾರು ಮಾಡ್ತಿದ್ದಾನೆ? ಭಗವಂತ ಮಾಡ್ತಿದ್ದಾನೆ. ಆ ತಿನ್ನೋ ಒಂದು ಅನ್ನ ಅದು ದೇಹವಾಗುತ್ತೆ ಮುಂದೆ. ಆ ತಿಂದ ಕಾಲಕ್ಕೆ ಅದನ್ನು ಜೀರ್ಣ ಮಾಡಿ ಆ ಒಂದು ಮಾಲಿಕ್ಯೂಲ್ಸು ಆಟಮ್ಸ್ ಲೆವೆಲಲ್ಲಿ ತೊಗೊಂಡಾಗ ಆಲ್ ದ ಹೋಲ್ ಹ್ಯೂಮನ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಆಟಮ್ಸ್ ಬೇಸಿಕಲಿ. ಈ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ತಗೊಂಡಾಗ ಅಣುಗಳಲ್ಲಿ ಅವನ ಸನ್ನಿಧಾನ ಇರುತ್ತೆ. ಒಂದೊಂದು ಆಟಮಲ್ಲೂ ಭಗವಂತ ಇರ್ತಾನೆ. ಜಡಕ್ಕೂ ಅವನೇ ನಿಯಾಮಕ. ಹಾಗಾಗಿ ಈ ಜಡದಿಂದ ಆದಂತಹ ದೇಹ, ಇಲ್ಲಿ ಆಕಾಶ ಮತ್ತು ಗಾಳಿ, ದೇಹದಲ್ಲಿ ಗಾಳಿ ಇರುತ್ತೆ, ನೀರು ಮತ್ತು ತಾಪಮಾನ, ಉಷ್ಣ, ಬೆಂಕಿ, ಮತ್ತು ದೇಹದಲ್ಲಿ ಸ್ಪೇಸ್ ಕೂಡ ಉಂಟು. ಹಾಗಾಗಿ ಈ ಪಂಚಭೂತಗಳಿಂದ ಆದಂತಹ ಶರೀರ. ಇನ್ನು ಬ್ರಹ್ಮಾಂಡ ತಗೊಂಡಾಗ ಒಬ್ಬ ಮನುಷ್ಯ ಒಂದು ವನದಲ್ಲಿ ಕೂತಿದ್ದ ಅಂದರೆ ಆ ವನದಲ್ಲಿರೋ ಒಂದೊಂದು ಹುಲ್ಲು ಕಡ್ಡಿಯಿಂದ ಹಿಡಿದು, ಅಲ್ಲಿ ಚಲಿಸುವ ಗಾಳಿಯಿಂದ ಹಿಡಿದು, ಕೆಳಗಿರುವ ಮಣ್ಣಿಂದ ಹಿಡಿದು, ಅಲ್ಲಿರುವ ಮರಗಳಿಂದ ಹಿಡಿದು, ಆಕಾಶ, ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ದೇವರು ತುಂಬಿರ್ತಾನೆ. ಎಲ್ಲ ಅವನ ಕಂಟ್ರೋಲಲ್ಲಿದೆ. ಹಾಗಾಗಿ ಸೂರ್ಯ ತನ್ನ ಕೆಲಸ ತಾನು ಮಾಡಿರ್ತಾನೆ. ಭೂಮಿ ಸೂರ್ಯನ ಸುತ್ತ ಸುತ್ತಿರುತ್ತೆ. ಆ ಮಿಲ್ಕಿ ವೇ ಗ್ಯಾಲಕ್ಸಿ ಸುತ್ತ ಸೂರ್ಯ ಸುತ್ತಿರ್ತಾನೆ. ಇದೆಲ್ಲ ತೊಗೊಂಡಾಗ ಮನುಷ್ಯ ಒಂದು ಜಸ್ಟ್ ಸ್ಪೆಕ್. ಅವನು ಯಾವುದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಲ್ಲದರಲ್ಲೂ ನಿಯಾಮಕ ಭಗವಂತ. ಹಾಗಾಗಿ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಎಲ್ಲೆಡೆಯಲ್ಲೂ ಅವನು ತುಂಬಿರೋದ್ರಿಂದ ಆ ಪೂರ್ತಿ ದೇಹ ಮತ್ತು ದೇಹದಲ್ಲಿರುವಂತಹ ಆರ್ಗನ್ಸ್, ಬಾಡಿ ಆರ್ಗನ್ಸ್ ಅಂತ ತೊಗೊಂಡಾಗ ಈ ಹಾರ್ಟ್, ಹೃದಯ ಅದು ಪಾಡಿಯಲ್ಲಿ ಬಡ್ಕೋದಿರುತ್ತೆ. ಉಸಿರಾಟ ತಾನೇ ಆಗ್ತಿರುತ್ತೆ, ವಾಯುದೇವರು ಮಾಡಿಸ್ತಾ ಇರ್ತಾರೆ. ಜೀರ್ಣ ತಾನೇ ಆಗುತ್ತೆ. ಮತ್ತು ಈ ಪ್ರಾಣಿಗಳು, ಈ ನಾವು ಫೋಟೋಸಿಂಥಸಿಸ್ ಅಂತ ಏನು ಹೇಳ್ತೀವಲ್ಲ, ಅದು ಒಂದು ಗಿಡದಿಂದ ಅದು ಊಟ ಉತ್ಪತ್ತಿ ಆಗುತ್ತೆ. ಅದನ್ನು ನಾವು ತಿಂತೀವಿ. ಗಿಡಕ್ಕೆ ಆಕ್ಸಿಜನ್ ಬೇಕು ಅದನ್ನು ಉತ್ಪತ್ತಿ ಮಾಡೋಕ್ಕೆ. ಅದು ಗಿಡಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು ಉತ್ಪತ್ತಿ ಮಾಡೋಕ್ಕೆ. ನಾವು ಉಸಿರನ್ನ ಕಾರ್ಬನ್ ಡೈಆಕ್ಸೈಡ್ ನಾವು ಹೊರಗೆ ಬಿಡ್ತೀವಿ. ಅದನ್ನು ಸ್ವೀಕಾರ ಮಾಡಿ ಫೋಟೋಸಿಂಥಸಿಸ್ ಕಾಲದಲ್ಲಿ ಆ ಗಿಡಗಳು ಆಕ್ಸಿಜನ್ನ ಹೊರಗೆ ಬಿಡುತ್ತೆ. ಆಕ್ಸಿಜನ್ ನಮಗೆ ಬೇಕು. ಈ ರೀತಿಯಲ್ಲೆಲ್ಲ ಇಡೀ ಬ್ರಹ್ಮಾಂಡದಲ್ಲಿ ಈ ಇಕೋಲಾಜಿಕಲ್ ಬ್ಯಾಲೆನ್ಸ್ ಅಥವಾ ಈಕೋಸಿಸ್ಟಮ್ ಅಂತ ಏನು ಹೇಳ್ತೀವಲ್ಲ, ಇದನ್ನೆಲ್ಲ ನೋಡ್ಕೊಳ್ಳೋನು ಭಗವಂತ. ಅದೆಲ್ಲ ನಿಯಾಮಕ, ಎಲ್ಲದಕ್ಕೂ ನಿಯಾಮಕ ಭಗವಂತ ಆಗ್ತಾನೆ. ಹಾಗಾಗಿ ಮನುಷ್ಯನ ದೇಹ ಅದು ಭಗವಂತನಿಗೆ ಸೇರಿದ್ದು. ಮನುಷ್ಯ ಅದಕ್ಕೆ ಅಥವಾ ಆ ದೇಹದಲ್ಲಿ ಆಗುವಂಥ ಆ ದೇಹದ ಅಂಗಗಳು ಮಾಡುವಂಥ ಕೆಲಸ ಇದು ಯಾವುದೋ ಅವನ ಕಂಟ್ರೋಲಲ್ಲಿಲ್ಲ. ಹಾಗಾಗಿ ದೇಹನೇ ದೇವರಿಗೆ ಸೇರಿದ್ದಾಗತ್ತೆ. ಇನ್ನು ಬಿಂಬ ಪ್ರತಿಬಿಂಬ ಅಂತ ತಗೊಂಡಾಗ ಭಗವಂತ ಆಬ್ಜೆಕ್ಟ್ ಒಳಗಡೆ ಅವನು ಜೀವನದಿಂದ ಎಲ್ಲ ಕಾರ್ಯ ಮಾಡ್ತಿರ್ತಾನೆ. ನಮ್ಮಲ್ಲಿ ಸಂಕಲ್ಪ ಅಂತ ಹೇಳಿ ಸಂಕಲ್ಪ ಸೇವೆ ಅಂತ ಮಾಡಿಸೋದುಂಟು. ಆ ಸೇವೆ ಮಾಡೋರು ದುಡ್ಡು ಕೊಟ್ಬಿಟ್ಟು ಆಚಾರ್ಯರಿಗೆ ತಮ್ಮ ಗೋತ್ರ ಎಲ್ಲ ಕಳಿಸ್ಬಿಟ್ಟು ನೀವು ಸಂಕಲ್ಪ ಮಾಡಿ ಸೇವೆ ಮಾಡಿಸ್ಬಿಡಿ ಅಂತ ಹೇಳ್ತಾರೆ. ಅವನ ಕಾರ್ಯದಲ್ಲಿ ಇರ್ತಾನೆ. ಇಲ್ಲಿ ಪುರೋಹಿತರು ಅವನ ಹೆಸರಲ್ಲೇ ಸಂಕಲ್ಪ ಮಾಡಿ ತಾವು ಭಗವಂತನ ಸೇವೆ ಮಾಡ್ತಾರೆ. ಆ ರೀತಿಯಲ್ಲಿ ಎಲ್ಲ ಸರ್ವಕ್ಕೂ ಕರ್ತೃ ದೇವರು, ಎಲ್ಲ ಕಾರ್ಯಗಳನ್ನು ಮಾಡೋ ದೇವರು. ಆದರೆ ಅದರ ಎಕ್ಸ್ಪೀರಿಯನ್ಸನ್ನು ಮಾತ್ರ ದೇವರು ಆ ಜೀವನಿಗೆ ಕೊಡ್ತಾರೆ. ಹಾಗಾಗಿ 36,000 ಸ್ತ್ರೀ ರೂಪದಲ್ಲಿ ಭಗವಂತ ದೇಹದಲ್ಲಿರ್ತಾನೆ. 36,000 ನಾಡಿಗಳಲ್ಲಿ ಪುರುಷ ರೂಪದಲ್ಲೂ ಕೂಡ ಭಗವಂತ ದೇವರಲ್ಲಿರ್ತಾನೆ. ಹಾಗಾಗಿ ಅವನು ಪುರುಷರಿಗೂ ಗಂಡ, ಸ್ತ್ರೀಯರಿಗೂ ಗಂಡ. ಮತ್ತು ಈ ದೇಹದ ಸಂಬಂಧ ಇದ್ದಾರೆ, ಸಂಬಂಧಿಕರು ಅಂತ ಏನು ಹೇಳ್ತೀವಲ್ಲ, ತಂದೆ ತಾಯಿ ಹೆಂಡತಿ ಮಕ್ಕಳು, ಇದೆಲ್ಲ ಬಹಳ ತಾತ್ಕಾಲಿಕ. ಹಾಗಾಗಿ ನಮ್ಮ ಎಲ್ಲರಿಗೂ ಗಂಡ ಅವನು ಭಗವಂತ ಆಗ್ತಾನೆ. ಹಾಗಾಗಿ ಇಲ್ಲಿ ಅವರ ಬ್ರಹ್ಮಚರ್ಯಕ್ಕೆ ಅಥವಾ ಪಾತಿವ್ರತ್ಯಕ್ಕೆ ಭಂಗ ಬರಲ್ಲ ಅಂತ. ಯಾಕಾಗಿ ಗಂಡನಲ್ಲಿ ಇದ್ದುಕೊಂಡು ಎಲ್ಲ ಕೆಲಸಗಳನ್ನು ಅವನೇ ಮಾಡ್ತಾನೆ, ಹೆಂಡತಿಯಲ್ಲಿ ಇದ್ದುಕೊಂಡು ಎಲ್ಲ ಕೆಲಸಗಳನ್ನು ಅವನೇ ಮಾಡ್ತಾನೆ. ಎಲ್ಲರ ಒಳಗಿದ್ದು ಇಡೀ ಬ್ರಹ್ಮಾಂಡದಲ್ಲಿ ಅಣುರೇಣುಗಳಲ್ಲಿ ಎಲ್ಲದರಲ್ಲಿ ಇದ್ದುಕೊಂಡು ಎಲ್ಲ ಕೆಲಸವನ್ನು ಮಾಡುವವನಾದ್ದರಿಂದ ಇಲ್ಲಿ ಜೀವನಿಗೆ ಬರೀ ಎಕ್ಸ್ಪೀರಿಯನ್ಸ್ ಕೊಡ್ತಾನೆ ಅವನ ಕರುಣೆಯಿಂದ ಮಾತ್ರ. ಹಾಗಾಗಿ ಅವರ ಪಾತಿವ್ರತ್ಯಕ್ಕಾಗಲಿ ಬ್ರಹ್ಮಚರ್ಯಕ್ಕಾಗಲಿ ಭಂಗ ಬರಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು, ಒಂದು ಕಡೆ ಕೃಷ್ಣ 16,000 ಹೆಂಡತಿಯರು ಅಂತ ಹೇಳ್ತಾರೆ. ಈ 16,000 ಹೆಂಡತಿಯರು ಕೂಡ ಋಷಿಗಳು. ಕೃಷ್ಣನನ್ನು ಅವನ ದೇಹ ಸ್ಪರ್ಶ ಬೇಕು ಅಂತ ಎಷ್ಟೋ ಸಹಸ್ರ ವರ್ಷ ತಪಸ್ಸು ಮಾಡಿದಾಗ ಆ ಋಷಿಗಳೆಲ್ಲ ಪುರುಷರು. ಆದರೆ ಅವರಿಗೆಲ್ಲ ಸ್ತ್ರೀ ದೇಹವನ್ನು ಕೊಟ್ಟು ಅವರೆಲ್ಲ ಅವನ ಹೆಂಡತಿಯರಾಗಿ ಹುಟ್ಟುತ್ತಾರೆ. ಅವರು ತಪಸ್ಸು ಮಾಡಿದ ಕಾರಣದಿಂದ ಅವರಿಗೆ ತನ್ನ ಸ್ಪರ್ಶ ಸುಖವನ್ನು ದೇವರು ಕೊಡ್ತಾನೆ. ಹಾಗಾಗಿ ಅವನು ಸ್ತ್ರೀಯರನ್ನು ಪುರುಷನಾಗಿ ಮಾಡಬಲ್ಲ, ಪುರುಷರನ್ನು ಸ್ತ್ರೀಯರನ್ನಾಗಿ ಮಾಡಬಲ್ಲ. ಅವನಿಗೆ ಪುರುಷರೂ ಒಂದೇ, ಸ್ತ್ರೀಯರೂ ಒಂದೇ, ಎರಡೂ ಅವನೇ. ಹಾಗಾಗಿ ಇಲ್ಲಿ
ಈ ಲೌಕಿಕವಾದಂತಹ ಒಂದು ನಮ್ಮ ಈ ಮನುಷ್ಯರಲ್ಲಿರುವಂತಹ ಈ ಸ್ಪರ್ಶಗಳು ಇದೇ ಬೇರೆ, ಆ ಭಗವಂತನಲ್ಲಿ ಅವನು ಕೊಟ್ಟಂತಹ ಅವನು ಮಾಡಿದಂತಹ ರಾಸಲೀಲೆ ಅದೇ ಬೇರೆ ಆ ರೀತಿಯಲ್ಲಿ. ಹಾಗಾಗಿ ಹನುಮಂತ ದೇವರಿಗೂ ಕೂಡ ತಾನು ಅಪ್ಕೊಂಡು ಸ್ಪರ್ಶ ಸುಖ ಕೊಡ್ತಾನೆ ಭಗವಂತ. ಹಾಗಾಗಿ ಇಲ್ಲಿ ಅವರ ಬ್ರಹ್ಮಚರ್ಯಕ್ಕಾಗಲಿ ಮತ್ತು ಪಾತಿವ್ರತ್ಯಕ್ಕಾಗಲಿ ಭಂಗ ಬರಲ್ಲ ಅಂತ ಒಂದು ಚಿಂತನೆ. ಯಾಕೆಂದರೆ ಸರ್ವ ನಿಯಾಮಕ ಎಲ್ಲರಲ್ಲಿದ್ದು ಎಲ್ಲ ಮಾಡೋನವನು, ಎಲ್ಲ ಕಡೆ ಅವನೇ ಇದ್ದ ಮೇಲೆ ಅಲ್ಲಿ ಪಾತಿವ್ರತ್ಯ ಅಥವಾ ಬ್ರಹ್ಮಚರ್ಯ ಅನ್ನೋ ಪ್ರಶ್ನೆಯೇ ಬರಲ್ಲ. ಮತ್ತು ಬ್ರಹ್ಮಚರ್ಯ ಅಂದರೆ ಏನು ಅಂದರೆ ಸದಾ ಭಗವಂತನ ಸ್ಮರಣೆ ಮಾಡಿಕೊಂಡು, ಬ್ರಹ್ಮಚರ್ಯ ಇಸ್ ನಾಟ್ ಓನ್ಲಿ ಸೆಲಿಬಸಿ. ಆ ಬ್ರಹ್ಮಚರ್ಯ ಅನ್ನೋದು ಬರೀ ವೈರಾಗ್ಯದಿಂದ ನಾನು ಒಂದು ಕಡೆ ಇರ್ತೀನಿ, ಸಂಘ ಮಾಡಲ್ಲ ಅಂದರೆ ಇನ್ನೊಂದು ಲಿಂಗದ ಸಂಘ ಮಾಡಲ್ಲ ಅಂತಂದಾಗ ಅದು ಬ್ರಹ್ಮಚರ್ಯ ಆಗಲ್ಲ. ಅದು ನಿಜವಾದ ಬ್ರಹ್ಮಚರ್ಯ ಅಂದರೆ ಅದು ಭಗವಂತನಲ್ಲಿ ಸದಾ ಮನಸ್ಸನ್ನಿಟ್ಟಿರೋದು, ಅದು ನಿಜವಾದ ಬ್ರಹ್ಮಚರ್ಯ. ಹಾಗಾಗಿ ಇಲ್ಲಿ ಗೋಪಿಕಾ ಸ್ತ್ರೀಯರು ಎಲ್ಲರೂ ಸಾಕ್ಷಾತ್ ಕೃಷ್ಣನಲ್ಲಿ ತಮ್ಮ ಸರ್ವಸ್ವವನ್ನು ಕೃಷ್ಣ ಅಂತ ತಿಳಿದಿರ್ತಾರೆ. ಹಾಗಾಗಿ ಅವರು ಮಹಾಬ್ರಹ್ಮಚಾರಿಗಳಾಗ್ತಾರೆ. ಮತ್ತು ಇನ್ನು ಎಚ್ಚರ ಇರಬೇಕಾದ್ರೆ ವಿಶ್ವ ಅನ್ನೋ ರೂಪ ಅದು ನಿಯಾಮಕ ಮಾಡ್ತಿರುತ್ತೆ, ನಿಯಮನ ಮಾಡ್ತಿರುತ್ತೆ ಭಗವಂತನ ರೂಪ. ಇನ್ನು ನಿದ್ರೆಯಲ್ಲಿ ಇರಬೇಕಾದ್ರೆ ತೈಜಸ ಅಂತ ಒಂದು ರೂಪ, ಅವನು ನಮಗೆ ಸ್ವಪ್ನಾವಸ್ಥೆಯಲ್ಲಿ ಅವನು ನಿಯಾಮಕ. ಇನ್ನು ದೀರ್ಘ ನಿದ್ರೆಯಲ್ಲಿ ಅಥವಾ ಒಂದು ಡೀಪ್ ಸ್ಲೀಪ್ ಅಂತ ನಾವೇನು ಹೇಳ್ತೀವಲ್ಲ, ಗಾಢ ನಿದ್ರೆಯಲ್ಲಿ ನಮ್ಮ ದೇಹ ಅದರ ಅರಿವು ಕೂಡ ನಮಗಿರಲ್ಲ. ಆಗ ದೇಹವನ್ನು ಕಾಪಾಡೋದು ಯಾರಂದರೆ ಪ್ರಾಜ್ಞನಾಮಕ ಪರಮಾತ್ಮ. ಉಸಿರಾಡಿಸ್ಕೊಂಡು ಮಲಗಿ ಹೇಳೋ ಅಷ್ಟೊತ್ತಿಗೆ ಜೀರ್ಣ ಆಗಿರುತ್ತೆ. ಇದೆಲ್ಲ ಯಾರು ಮಾಡಿಸ್ತಿದ್ದಾನೆ? ಭಗವಂತ. ಹಾಗಾಗಿ ನಮ್ಮ ಬುದ್ಧಿ, ಮನಸ್ಸು, ಅಹಂಕಾರ ಎಲ್ಲವೂ ಭಗವಂತನಿಗೆ ಸೇರಿದ್ದು, ಎಲ್ಲದರ ನಿಯಾಮಕ ಅವನು. ಹಾಗಾಗಿ ಓನರ್ಶಿಪ್, ಜ್ಞಾನಿಗಳಿಗೆ ಯಾವುದರಲ್ಲೂ ಓನರ್ಶಿಪ್ ಇಲ್ಲ, ಈಗೋ ಇರಲ್ಲ, ಅದು ನಂದು ಇದು ನಿಂದು ಅಂತಿರಲ್ಲ, ಮತ್ತು ಯಾರ ಮೇಲೂ ಪೊಸೆಸಿವ್ನೆಸ್ ಇರಲ್ಲ. ಯಾಕೆಂದರೆ ಎಲ್ಲವನ್ನೂ ಭಗವಂತ ಮಾಡ್ತಾನೆ, ಎಲ್ಲ ಭಗವಂತನಿಗೆ ಸೇರಿದ್ದು ಅನ್ನೋ ಕಾಲಕ್ಕೆ ಇದನ್ನು ಅವರು ತಮ್ಮ ಮನಸ್ಸಿನಲ್ಲಿ ಸದಾ ಚಿಂತನೆ ಮಾಡಿದಾಗ ಅವರಿಗೆ ಪ್ರಾಪ್ತಿಯಾಗುವಂಥ ಒಂದು ಸ್ಥಿತಿಯೇ ಅದು ಅವಧೂತ ಸ್ಥಿತಿ ಅಂತ. ಅವರಿಗೆ ದೇಹದ ಪ್ರಜ್ಞೆಯೇ ಇರಲ್ಲ, ಎಲ್ಲದರಲ್ಲೂ ಭಗವಂತನ ಕಾಣ್ತಿರ್ತಾರೆ. ಒಂದು ಉತ್ಕೃಷ್ಟವಾದಂಥ ಒಂದು ಸ್ಥಿತಿ, ಸದಾ ಭಗವಂತನ ಚಿಂತನೆಯಲ್ಲಿ ಮೈಮರೆತಿರ್ತಾರೆ ಅವರು. ಅದೊಂದು ಆ ಸ್ಥಿತಿಗೆ ಅವಧೂತ ಸ್ಥಿತಿ ಅಂತ ಕರಿತೀವಿ. ರಾಮಕೃಷ್ಣ ಪರಮಹಂಸರು ಹುಚ್ಚರಂತೆ ಇರೋರಂತೆ, ರಾತ್ರೋರಾತ್ರಿ ಹೋಗಿ ಯಾವುದೋ ಮರ ನಪ್ಕೊಂಡು ಆಡೋರಂತೆ. ನೋಡೋಕ್ಕೆ ಹುಚ್ಚರಂತೆ ಕಾಣ್ತಾರೆ, ಆದರೆ ಅವರು ಪಡೋ ಸುಖನೇ ಬೇರೆ ಇರುತ್ತೆ. ಸೊ ರಾಮಕೃಷ್ಣ ಪರಮಹಂಸರು ಒಬ್ಬರು ಅವಧೂತರು, ಮತ್ತು ಇಬ್ರಾಂಪುರದ ಅಪ್ಪ ಅವರು ಅವಧೂತ ಸ್ಥಿತಿಯಲ್ಲಿ ಇರ್ತಿದ್ರು ಅಂತ. ಮತ್ತು ಮುದ್ದುಮೋಹನ್ ದಾಸರು, ತಂದೆ ಮುದ್ದುಮೋಹನ್ ದಾಸರು ಕೃಷ್ಣಾವಧೂತರು. ಇವರೆಲ್ಲ ಕೃಷ್ಣಾವಧೂತರು ಪರಮರಾಯರ ಭಕ್ತರು. ಇವರೆಲ್ಲ ಅವಧೂತ ಸ್ಥಿತಿಯಲ್ಲಿದ್ದಂಥವರು. ಅವರು ಅವಧೂತ ಸ್ಥಿತಿ ಅನ್ನೋದೊಂದು ಅದೊಂದು ಎಫೆಕ್ಟು. ಭಗವಂತನಲ್ಲಿ ಪರಮ ಭಕ್ತಿ ಮಾಡಿ ಎಲ್ಲ ಕಡೆಯಲ್ಲೂ, ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆಯಲ್ಲೂ ಎಲ್ಲದರಲ್ಲೂ ತಮ್ಮ ಒಳಗೂ ಕೂಡ ಭಗವಂತನಿದ್ದಾನೆ, ಎಲ್ಲ ಅವನು ಸರ್ವಕರ್ತೃ ಅಂತಂದಾಗ ಒಂದು ಕರ್ಮ ಸನ್ಯಾಸ ಪ್ರಾಪ್ತಿಯಾಗುತ್ತೆ. ಯಾವ ಕರ್ಮವೂ ಅವ್ರ ಗಂಟಲ್ಲ, ಯಾವ ಪುಣ್ಯವೂ ಪಾಪವೂ ಯಾವುದೂ ಅವ್ರ ಗಂಟಲ್ಲ ಭಗವದ್ಗೀತೆಯಲ್ಲಿ ಹೇಳಿದಾಗೆ. ಆಗ ಅವರ ದೇಹ ಪ್ರಜ್ಞೆ ಅವ್ರ ಮೇಲೆ ಅವ್ರಿಗಿರಲ್ಲ. ಆ ಭಗವಂತನನ್ನು ಮಾಡುವ ಭಕ್ತಿಯಿಂದ ಅವ್ರಿಗಾಗುವಂಥ ಒಂದು ಎಫೆಕ್ಟು ಅದೇ ಒಂದು ಅವಧೂತ ಸ್ಥಿತಿ. ಇದು ಒಂದು ಹುಚ್ಚಾಟ ಅಲ್ಲ ಅಥವಾ ಒಂದು ತೋರಿಕೆ ಅಲ್ಲ. ಅವಧೂತ ಸ್ಥಿತಿ ಅನ್ನೋದು ಅದು ಅವರಿಗೆ ಆಗುವಂಥ ಒಂದು ಅನುಭವ. ಅವರಿಗೆ ದೇಹದಲ್ಲಿ ಪ್ರಜ್ಞೆ ಇರಲ್ಲ, ಹಾಗಾಗಿ ಆ ರೀತಿ ನಡ್ಕೋತಾರೆ. ಅದು ಬರೀ ತೋರಿಕೆ ಅಲ್ಲ ಅದು. ಮತ್ತು ಇನ್ನೊಂದು, ಹಾಗಂತ ಏನಂದರೆ ಅದು ತಿನ್ಬೋದು, ಅವಧೂತರಂತ ಹೇಳ್ಕೊಂಡು ಏನಂದರೆ ಅದು ತಿನ್ಬೋದು, ಹೇಗಂದರೆ ಆಗಿರ್ಬೋದು, ಏನು ಮಾಡೋದು ನಡೆಯುತ್ತೆ ಅಂತ ಅಲ್ಲ. ದೇವರು ರಾಮಾವತಾರ ಮಾಡಿದಾಗ ಒಬ್ಬ ಮನುಷ್ಯ ಯಾವ ರೀತಿ ಇರಬೇಕಂತ ತಾನೇ ನಡೆದು ತೋರಿಸಿದ್ದಾನೆ. ಒಬ್ಬ ಮನುಷ್ಯ ಯಾವ ರೀತಿ ನಡಿಬೇಕಂದ್ರೆ ರಾಮನಂತೆ ಇರಬೇಕು ಅಂತ ಹೇಳಿ. ಕೃಷ್ಣಾವತಾರ ಮಾಡಿದಾಗ ಪ್ರತಿಯೊಂದು ಗಳಿಗೆಯಲ್ಲೂ ತಾನೇ ದೇವರು, ತಾನೇ ಬ್ರಹ್ಮಾಂಡದ ಒಡೆಯ ಅಂತ ತೋರಿಸಿದ್ದಾನೆ ಭಗವಂತ. ಆದರೂ ಕೃಷ್ಣನಾಗಿ ಕೂಡ ಅವನು ಈ ರೀತಿಯಲ್ಲಿ ಇರಬೇಕು, ಅವನು ಕೃಷ್ಣ ಸಂಧ್ಯಾವಂದನೆ ಮಾಡೋನು, ದೇವ್ರ ಪೂಜೆ ಮಾಡೋನು, ಎಲ್ಲ ಅವನು ಮಾಡಿ ತೋರಿಸಿದ್ದಾನೆ. ಹಾಗಾಗಿ ಹುಚ್ಚುಗಟ್ಟೆ ಅವಧೂತ ಸ್ಥಿತಿಯಲ್ಲಿ ಇದ್ದೀನಿ ಅಂತ ಹೇಳಿ ಏನಂದರೆ ಅದು ಮಾಡೋದು ಅದು ತಪ್ಪಾಗುತ್ತೆ. ಅಥವಾ ಎಲ್ಲ ದೇವರು ಮಾಡಿಸಿದ್ದಾನೆ ಅಂದಮೇಲೆ ನಂದೇನಿಲ್ಲ, ನಾನು ಹೇಗಾರು ನಡ್ಕೋಬಹುದು ಅನ್ನೋದು ತಪ್ಪು. ಹಾಗಾಗಿ ದೇವರು ಈ ರೀತಿಯಲ್ಲಿ ನಡಿಬೇಕು ಅಂತ ನಡೆದು ತೋರಿಸಿದ್ದಾನೆ. ರಾಮ ಆಗಿದ್ದಾಗ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂದಾಗಲೂ ಆ ವಿಚಾರ ಕೇಳಿದಾಗಲೂ ರಾಮ ಅಷ್ಟೇ ನಗುತ್ತಾ ಇದ್ದ, ಅಷ್ಟೇ ಹಸನ್ಮುಖಿಯಾಗಿದ್ದ. ಕಾಡಿಗೆ ಹೋಗೋ ಅಂದಾಗಲೂ ಅಷ್ಟೇ ಹಸನ್ಮುಖಿಯಾಗಿದ್ದ. ಅವನ ಸದಾ ಹಸನ್ಮುಖಿ, ಸರ್ವತೃಪ್ತ, ಸರ್ವಸಮರ್ಥ. ಅವನು ಎಲ್ಲದರಲ್ಲೂ ಅವನಿಗೆ ತೃಪ್ತಿ, ಅಂದರೆ ಎಲ್ಲರಿಗೆ ತೃಪ್ತಿ ಕೊಡೋವನೇ ಅವನು. ಹಾಗಾಗಿ ರಾಮನನ್ನು ನೋಡಿದಾಗ ನಾವು ಭಗವಂತ ಕೊಟ್ಟಿದ್ದರಲ್ಲಿ ತೃಪ್ತಿ ಪಡಬೇಕು ಅನ್ನೋ ಒಂದು ವಿಷಯ ತಿಳಿಯುತ್ತೆ. ಮತ್ತು ರಾಮನಂತ ನಡಿಬೇಕು ಮನುಷ್ಯನಾಗಿದ್ದಾಗ ಅಂತ ತಿಳಿಯುತ್ತೆ. ಮತ್ತು ಇಲ್ಲೊಂದು ಕತೆ ಬರುತ್ತೆ. ಒಂದು ಸತಿ ವಸಿಷ್ಠರು ತಮ್ಮ ಹೆಂಡತಿ ಅರುಂಧತಿಗೆ ಹೇಳ್ತಾರೆ, ವಿಶ್ವಾಮಿತ್ರರು ನದಿಯ ಆ ದಡದಲ್ಲಿ ಉಪವಾಸ ಇದ್ದಾರೆ, ಅವ್ರಿಗೆ ಹೋಗಿ ಊಟ ಹಾಕಬಾ ಅಂತ ಹೇಳ್ತಾರೆ. ಈಕೆ ನದಿ ತುಂಬ ಪ್ರವಾಹ ಇರುತ್ತೆ, ನದಿ ಹರಿತಾ ಇರುತ್ತೆ. ಆವಾಗ ವಸಿಷ್ಠರನ್ನ ಕೇಳ್ತಾರೆ ನದಿ ಹೇಗೆ ದಾಟ್ಕೊಂಡು ಹೋಗಲಿ ಅಂತ. ವಸಿಷ್ಠ ಹೇಳ್ತಾರೆ, ನಾನು ಬ್ರಹ್ಮಚಾರಿ ಆದರೆ ಜಾಗ ಬಿಡು ಅಂತ. ವಸಿಷ್ಠರು ಬ್ರಹ್ಮಚಾರಿ ಆದರೆ ಜಾಗ ಬಿಡು ಅಂತ ಹೇಳು, ಆಗ ನದಿ ಜಾಗ ಬಿಡುತ್ತೆ ಅಂತ. ಅರುಂಧತಿ ಅವರ ಹೆಂಡತಿಯೊಡನೆ ಅವರು ಗೃಹಸ್ಥಾಶ್ರಮಿಗಳಾಗೇ ಇರ್ತಾರೆ, ಆದರೆ ಅವರು ಬ್ರಹ್ಮಚಾರಿಗಳಾಗಿರ್ತಾರೆ. ಯಾಕೆಂದರೆ ಅವರಲ್ಲಿ ಭಗವಂತನಿಂದ ಅವರ ಮನಸ್ಸು ಯಾವತ್ತೂ ಬೇರೆ ಆಗಿರಲ್ಲ. ಹಾಗಾಗಿ ಅರುಂಧತಿಯನ್ನು ಕೇಳಿದಾಗ ನದಿ ದಾರಿ ಬಿಡುತ್ತೆ. ಇನ್ನು ವಿಶ್ವಾಮಿತ್ರನಿಗೆ ಹೋಗಿ ಮಾಡಿರುವಂಥ ಎಲ್ಲ ಭಕ್ಷ್ಯಗಳನ್ನೆಲ್ಲ ವಿಶ್ವಾಮಿತ್ರ ಮುಂದೆ ಇಟ್ಟು ವಿಶ್ವಾಮಿತ್ರನ ಬಡಿಸ್ತಾಳೆ. ವಿಶ್ವಾಮಿತ್ರ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಆಮೇಲೆ
ವಿಶ್ವಾಮಿತ್ರರು ಕೇಳ್ತಾರೆ, ಇವಾಗ ತಿರುಗಿ ವಾಪಸ್ ಹೋಗ್ಬೇಕು ನನ್ನ ಗಂಡನ ಹತ್ರ ಹೇಗೆ ಹೋಗಲಿ ಅಂತ. ಅವಾಗ ವಿಶ್ವಾಮಿತ್ರರು ಹೇಳ್ತಾರೆ, ನಾನು ನಿತ್ಯ ಉಪವಾಸಿ ಆದರೆ ನದಿ ದಾರಿ ಬಿಡು ಅಂತ ಹೇಳ್ತಾರೆ. ಅವಾಗ ಅರುಂಧತಿಗೆ ನಗು ಬರುತ್ತೆ, ಈಗ ಇಷ್ಟು ಹೊಟ್ಟೆ ತುಂಬ ಊಟ ಮಾಡಿ ನಿತ್ಯ ಉಪವಾಸಿ ಅಂತ ಹೇಳ್ತಾರಲ್ಲ ಅಂತ. ಆಗ ಅರುಂಧತಿ ಆ ರೀತಿಯಲ್ಲಿ ಹೇಳಿದಾಗ ನದಿ ದಾರಿ ಬಿಟ್ಬಿಡುತ್ತೆ, ತನ್ನ ಗಂಡನಾದಂಥ ವಸಿಷ್ಠ ಹತ್ರ ಬರ್ತಾಳೆ ಅರುಂಧತಿ. ಇದರ ಅರ್ಥ ಏನಂದರೆ, ವಿಶ್ವಾಮಿತ್ರರಲ್ಲಾಗಲಿ ವಸಿಷ್ಠರಲ್ಲಾಗಲಿ ಕರ್ತೃತ್ವ ಭಗವಂತನದ್ದು. ವಿಶ್ವಾಮಿತ್ರರು ತಾವು ಊಟ ಮಾಡಿದ್ದು ಎಲ್ಲ ತನ್ನ ಬಿಂಬನಿಗೆ ಪ್ರೀತಿ, ಒಳಗಿರುವಂಥ ಬಿಂಬ ತಿಂದ ಅಂತ ಹೇಳಿ ಊಟ ಮಾಡ್ತಾರೆ. ಹಾಗಾಗಿ ಅವ್ರು ನಿತ್ಯೋಪವಾಸಿಗಳೇ ಆಗ್ತಾರೆ. ಇನ್ನು ವಸಿಷ್ಠರು ಎಲ್ಲ ಕಡೆ ಭಗವಂತನ ನೋಡ್ತಾರೆ, ತನ್ನ ಹೆಂಡತಿಯಲ್ಲೂ ಭಗವಂತನ ನೋಡ್ತಾರೆ ಅವರು, ಹಾಗಾಗಿ ಅವರು ಬ್ರಹ್ಮಚಾರಿಗಳೇ ಆಗ್ತಾರೆ. ಇನ್ನು ಪ್ರಹ್ಲಾದರಾಜರು ನೋಡಿದಾಗ, ಪ್ರಹ್ಲಾದರಾಜರು ವಿಷ ಸೇವನೆ ಮಾಡಿದ್ರು. ಬೆಂಕಿ ಪ್ರಹ್ಲಾದರಾಜನ ಸುಡಲಿಲ್ಲ, ವಿಷ ಅಮೃತವಾಯಿತು. ಹುಲಿ ಅವ್ರನ್ನೇನು ಮಾಡಲಿಲ್ಲ, ವ್ಯಾಘ್ರದ ಬೋನದಲ್ಲಿ ಹಾಕಿದಾಗ ಅದೇನು ಮಾಡಲಿಲ್ಲ, ಬೆಟ್ಟ ಮೇಲಿಟ್ಟಾಗ ಅವ್ರಿಗೆ ಭಾರ ಹಚ್ಚಲಿಲ್ಲ, ಸಮುದ್ರದಲ್ಲಿ ಹಾಕಿದಾಗ ಉಸಿರು ಕಟ್ಟಲಿಲ್ಲ, ಸರ್ಪಗಳಿಂದ ಕಚ್ಚಿಸಿದಾಗ ಅವ್ರಿಗೆ ಏನಾಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ, ಎಲ್ಲದರಲ್ಲೂ ಭಗವಂತನ ಅವ್ರು ಯಾವಾಗ ಕಾಣ್ತಾರೆ, ಆ ವಸ್ತುಗಳ ಅದರ ಗುಣಗಳನ್ನೇ ಭಗವಂತ ಬದಲಾಯಿಸುವಲ್ಲ. ಆ ವಿಷಯವೇ ಅಮೃತವಾಯಿತು ಪ್ರಹ್ಲಾದರಾಜರಿಗೆ. ಬೆಂಕಿಯೇ ಸುಡಲಿಲ್ಲ, ಅದೇ ತಣ್ಣಗಿತ್ತು ಬೆಂಕಿ ಪ್ರಹ್ಲಾದರಾಜರಿಗೆ. ಈ ರೀತಿಯಲ್ಲಿ ಹಿರಿಯರಿಗೆ, ಅವಧೂತರಿಗೆ, ಸದಾ ಭಗವಂತನ ಚಿಂತನೆಯಲ್ಲಿರೋರಿಗೆ ಭಗವಂತ ವಿಶೇಷವಾದಂತಹ ಮಹಿಮೆಗಳನ್ನು ತೋರಿಸ್ತಾನೆ. ಆ ಏನು ಗುಣಗಳು ಯಾವ್ಯಾವ ವಸ್ತುಗಳನ್ನು ಕೊಟ್ಟಿರ್ತಾನೆ ಅದನ್ನು ತನ್ನ ಭಕ್ತರಿಗೋಸ್ಕರ ಭಗವಂತ ಬದಲಾಯಿಸಿಬಿಡ್ತಾನೆ ಆ ಗುಣಗಳನ್ನ ಆ ರೀತಿಯಲ್ಲಿ. ಮತ್ತೆ ಇನ್ನು ಸಕ್ಕುಬಾಯಿ ಚರಿತ್ರೆಯಲ್ಲಿ ತಾಯಿ ಅವನು ಪರಮಾತ್ಮ ಕೃಷ್ಣ ತಾನೇ ಸಕ್ಕುಬಾಯಿ ಅಂತೆ ರೂಪ ತಗೊಂಡು ಸಕ್ಕುಬಾಯಿ ಪಾಂಡುರಂಗನ ನೋಡೋಕ್ಕೆ ಅಂತ ಹೋಗ್ತಾಳೆ ಪಂಡ್ರಾಪುರಕ್ಕೆ. ಅವನು ಅವಳ ರೂಪದಲ್ಲಿ ತನ್ನ ಮನೇಲಿ ಇರ್ತಾನೆ. ಸಕ್ಕುಬಾಯಿ ಮನೆಯಲ್ಲಿ ತಾನು ಸಕ್ಕುಬಾಯಿ ರೂಪ ತಗೊಂಡೇ ಇರ್ತಾನೆ. ಹಾಗಾಗಿ ಅವನು ಪುರುಷನೋ ಅವನೇ, ಸ್ತ್ರೀಯೋ ಅವನೇ. ಹಾಗಾಗಿ ಭಗವಂತನ ಸ್ಮರಣೆ ಅಥವಾ ಕೃಷ್ಣನಲ್ಲಿ ಸಂಘ ಮಾಡಿದಂತಹ ಗೋಪಿಕಾ ಸ್ತ್ರೀಯರಿಗೆ ಅವರಿಗೆ ಪಾತಿವೃತ್ಯಕ್ಕಾಗಿ ಅಥವಾ ಬ್ರಹ್ಮಚರ್ಯಕ್ಕಾಗಿ ಭಂಗ ಬರಲಿಲ್ಲ ಅಂತ ಹೇಳಿ, ಭಗವಂತನ ಚಿಂತನೆಯೇ ಬ್ರಹ್ಮಚರ್ಯ ಅಂತ ಹೇಳ್ತಾ ಒಂದು ದೇವರ ನಾಮ. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಸಕಲ ಸಾಧನ ನಿನ್ನಾನಂದ, ಗೋವಿಂದ ನಿನ್ನ ನಾಮವೇ ಚಂದ, ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ, ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ, ಗೋವಿಂದ ನಿನ್ನ ನಾಮವೇ ಚಂದ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಈ ಪರಿಮಹಿಮೆಯ ತಿಳಿಯುವುದೇ ಆನಂದ, ಗೋವಿಂದ ನಿನ್ನ ನಾಮವೇ ಚಂದ, ಪರಮ ಪುರುಷ ಶ್ರೀ ಪುರಂದರ ವಿಠಲನ, ಪರಮ ಪುರುಷ ಶ್ರೀ ಪುರಂದರ ವಿಠಲನ, ಹಿಂಗದೆ ದಾಸರ ನೆನೆಯುವುದೇ ಆನಂದ, ಗೋವಿಂದ ನಿನ್ನ ನಾಮವೇ ಚಂದ, ಸಕಲ ಸಾಧನ ನಿನ್ನಾನಂದ, ಗೋವಿಂದ ನಿನ್ನ ನಾಮವೇ ಚಂದ. ಈ ರೀತಿಯಲ್ಲಿ ಪುರಂದರದಾಸರು ಅಣುರೇನು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲೆಡೆ ಸರ್ವತ್ರದಿ ವ್ಯಾಪ್ತನಾದಂಥ ಸ್ತುತಿ ಮಾಡ್ತಾ, ಅಂಥ ಗೋವಿಂದನನ್ನು ಸ್ಮರಣೆ ಮಾಡ್ತಾ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ. ಮತ್ತು ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಸರ್ವಕಾರಣ ಕಾರಣ ಗೋವಿಂದ, ಆ ಮಹಿಮೆಯನ್ನು ತಿಳಿಯುವುದೇ ಆನಂದ, ಅದೇ ಬ್ರಹ್ಮಚರ್ಯ. ಮತ್ತು ಪರಮಪುರುಷ ಶ್ರೀ ಪುರಂದರ ವಿಠಲನ ಹಿಂಗದೆ ದಾಸ, ಅವನ ದಾಸರನ್ನು ಹಿಂಗದೆ ನೆನೆಯುವುದೇ ಆನಂದ ಅಂತ ಹೇಳ್ತಾ, ಗಗನಚರ ಗಾಯನವ ಕೇಳುತ್ತಾ ದಿವೌಕಸರೊಡನೆ ಮನೆ ಮನೆಗಳಲ್ಲಿ ತಿರುಗುವನು ಜಾಹ್ನವಿ ಜನಕ. ಈ ರೀತಿಯಲ್ಲಿ ತನ್ನ ಹೆಂಡತಿಯಾದಂತಹ ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಗರುಡಶೇಷ ರುದ್ರಾಣಿಗಳಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಹಾಗಂತ ಹೇಳಿ ತನ್ನ ಸಣ್ಣ ಸಣ್ಣ ಭಕ್ತರು ಮಾಡುವ ಸ್ತುತಿಗೂ ಅದಕ್ಕೂ ಭಗವಂತ ಹಿಗ್ತಾ ಅವರನ್ನು ಉದ್ಧಾರ ಮಾಡಲಿಕ್ಕೆ ದೇವತೆಗಳೊಡನೆ ಮನೆ ಮನೆಗಳಲ್ಲಿ ತಿರುಗುತ್ತಾನೆ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಅಸ್ಮದ್ ಗುರುವಂತರ್ಗತ ಶ್ರೀ ವಿಜಯದಾಸರಾಯ ಗುರುವಂತರ್ಗತ, ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ, ಶ್ರೀ ವಾದಿರಾಜ ಅಂತರ್ಗತ, ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ, ಶ್ರೀ ತಿರುಮಲೇಶ ಹರಿ ವಿಠಲಾತ್ಮಕ, ಶ್ರೀ ಹಯಾಸ್ಯ ವಿಠಲಾಭಿನ್ನ, ಶ್ರೀ ಮೋಹನ ಗೋಪಾಲ ವಿಠಲ ಪ್ರೇರಣ್ಯ ಪ್ರೀತ್ಯರ್ಥಂ
प्रियतो वरदो भवतु. श्रीकृष्णार्पणमस्तु. श्रीमध्वेशार्पणमस्तु.